ಆತ್ಮಖ್ಯಾತಿ ಟೀಕೆಯ ಮಧ್ಯದೊಳಗೂಡಿಸಿ ಬಂದಿರುವಂಥ ಅಮೃತಮಯ ಕಲಶ ಕಾವ್ಯಗಳ ಮೇಲೆ ರಾಜಮಲ್ದಿ ಪಾಂಡೆಯವರು ಬರೆದಿರುವ ಬಾಲಬೋಧಿನಿ ಟೀಕೆ ಸ್ವಾಧ್ಯಾಯ ನಡೆದಿದೆ. ಬಂಧ ಅಧಿಕಾರದ 11ನೇ ಕಲಶಿದೆ. ಸರ್ವತ್ರಾಖ್ಯವಸಾನಮೇವಮಖಿಲಂ ತ್ಯಾಜ್ಯಂ ಯದುಕ್ತಂ ವಿನೈಃ ತನ್ಮನ್ಯೇ ವ್ಯವಹಾರ ಏವ ನಿಖಿಲೋ ವ್ಯನ್ಯಾಶ್ರಯಸ್ಯಾಜಿತಃ ಸಮ್ಯಕ್ ನಿಶ್ಚಯಮೇಕಮೇವ ತದಮಿ ನಿಷ್ಕಂಪಮಾಕ್ರಮ್ಯ ಕಿಂ ಶುದ್ಧ ಜ್ಞಾನಘನೇನ ನಿಜೇ ವರ್ಣಂತಿ ಸಂತೋ ಧೃತಿಂ. ಹೇಗಿವೆ ಪರಿಣಾಮಗಳು? ಜಿನೈಹಿ ಉಕ್ತಂ. ಕೇವಲ ಜ್ಞಾನದಿಂದ ವಿರಾಜಮಾನರಾದ ಪರಮೇಶ್ವರರು ಹೀಗೆ ಹೇಳಿದ್ದಾರೆ. ತತ್ ಮಿಥ್ಯಾತ್ವಭಾವದ ತ್ಯಾಗವಾಗಿರುವಂಥವರಿಗೆ ನಿಖಿಲಃ ಅಪಿ ವ್ಯವಹಾರಃ ತ್ಯಾಜಿತಃ ಏವ. ಎಷ್ಟು ಸತ್ಯರೂಪ ಅಥವಾ ಅಸತ್ಯರೂಪ ಶುದ್ಧ ಸ್ವರೂಪ ಮಾತ್ರದಿಂದ ವಿಪರೀತವಾದ ಎಷ್ಟು ಮನ ವಚನ ಕಾಯದ ವಿಕಲ್ಪಗಳಿಗೆ ಅವೆಲ್ಲವೂ ಎಲ್ಲ ಪ್ರಕಾರದಿಂದ ಬಿಟ್ಟು ಹೋಗಿವೆ ಎಂದು ನಾನು ಮನ್ನಿಸುತ್ತೇನೆ. ಸ್ವಯಂ ಅಮೃತಚಂದ್ರಾಚಾರ್ಯ ದೇವರ ಯಾರಿಗೆ ಮಿಥ್ಯಾತ್ವದ ತ್ಯಾಗ ಆಗಿ ಹೋಗಿದೆಯೋ ಅವರಲ್ಲಿ ಯಾವ ಧರ್ಮಕ್ಕೆ ಸಂಬಂಧಿಸಿದ ಯೋಗ್ಯ ವ್ಯವಹಾರ ಇದೆಯೋ ಆ ವ್ಯವಹಾರ ಮತ್ತು ಅಧರ್ಮದ ಮೂಲವಿರುವಂಥ ಅಯೋಗ್ಯ ವ್ಯವಹಾರ ಎಲ್ಲವೂ ಅವರದ್ದ ಎಲ್ಲ ಪ್ರಕಾರದಿಂದ ಬಿಟ್ಟು ಹೋಗೀತಿ ಅಂಥೇಳಿ ನಾನು ಮನ್ನಿಸ್ತೇನೋ ಅಂಥೇಳಿ ಹೇಳ್ತಾರೆ. ಯಾಕೆ ಅಂತಂದ್ರೆ ಆ ಮಿಥ್ಯಾತ್ವದ ತ್ಯಾಗದಿಂದ ಎಲ್ಲದರದ ತ್ಯಾಗ ಶುದ್ಧ ಸ್ವರೂಪ ಮಾತ್ರದಿಂದ ಯಾವುದು ವಿಪರೀತ ಇದೆಯಲ್ಲ ಅದು ಎಲ್ಲದರದ ತ್ಯಾಗ ಆಗ್ತಿದೆ ಅಂಥೇಳಿ ಕೇವಲ ಜ್ಞಾನದಿಂದ ವಿರಾಜಮಾನ ಇರುವಂಥ ಪರಮೇಶ್ವರರು ಹೇಳಿದರು. ಅದ್ಭುತ ಮಾತಿದೆ. ಅವರು ಹೀಗೆ ಹೇಳಿದರು ಅಂಥೇಳಿ ಹೇಳಿದರು ಮತ್ತು ನಾನು ಮನ್ನಿಸುತ್ತೇನೆ ಅಂಥೇಳಿ ಹೇಳಿದರು. ಶುಭ ವ್ಯವಹಾರ, ಸತ್ಯ ವ್ಯವಹಾರ. ಅರೆ ಶುಭ ವ್ಯವಹಾರ ಅದಕ್ಕೆ ನಾವು ಸತ್ಯ ವ್ಯವಹಾರ ಅಂಥೇಳಿ ಪ್ರತಿ ಶಬ್ದ ಹೇಳಲೂಬಹುದು. ಸತ್ಯ ವ್ಯವಹಾರ ಅಂದ್ರೆ ಶುಭ ವ್ಯವಹಾರಕ್ಕಿಂತ ಮೇಲಿಂದ ಇದೆ ಅಂಥೇಳಿ ಕೂಡ. ಮೇಲಿಂದ ಯಾವುದಿದೆ? ಶುದ್ಧನೆಯದ ವಿಷಯನಾದಂಥ ಶುದ್ಧಾತ್ಮನನ್ನ ಅಭೇದ ಸ್ವರೂಪಿಯಾದಂಥ ಗುಣಭೇದಗಳಿಂದ ಪರ್ಯಾಯ ಭೇದದಿಂದ ತ್ರಿಕಾಲ ರಹಿತನಿರುವಂಥ ಶುದ್ಧ ಆತ್ಮನನ್ನ ದೃಷ್ಟಿಯೊಳಗೆ ತಂದುಕೊಳ್ಳುವ ವೇಳೆದೊಳಗ ಯಾವ ಭೇದ ರೂಪ ಇದೆ, ಯಾವುದ ಭೇದ ರೂಪ ಇರುವುದರ ಜೊತೆ ವಿಕಲ್ಪದ ಕಾರಣ ಇದೆ, ಅದರದ ಸ್ವಾಭಾವಿಕವಾಗಿನ ತ್ಯಾಗ ಭಾವ ಇದೆ ಅಲ್ಲ. ಆದರೆ ಆ ಪ್ರಕಾರದ ಒಂದು ಶುದ್ಧನೆಯದ ವಿಷಯ ಅಥವಾ ಅಭೇದ ಆತ್ಮನನ್ನು ಮುಖ್ಯ ಮಾಡಿ ಭೇದದ ವಿಷಯನಾದಂಥ ಅಶುದ್ಧಾತ್ಮನನ್ನ ಬುದ್ಧಿಯೊಳಗಿಂದ ಗೌಣ ಮಾಡಿ ಆ ಯಾವ ಸ್ವಭಾವದ ಸ್ಥಿರತೆಯನ್ನು ಸಾಧಿಸ್ತಾ ಇದ್ದಾರೋ ಅದು ಕೂಡ ಅವರಿಗೆ ಈ ಯಾವ ಗ್ರಹಣ ಮತ್ತು ತ್ಯಾಗದ ಮಾತು ಇದೆಯಲ್ಲ ಅದು ತ್ಯಾಜ್ಯನ ಇದೆ ಅಂಥೇಳಿ ಹೇಳಿದ್ದಾರೆ. ತ್ಯಾಜಿತ ಇದೆ ಅಂಥೇಳಿ ಹೇಳಿದ್ದಾರೆ. ಧರ್ಮಾತ್ಮ ಜೀವರುಗಳಲ್ಲೇ ಸಾಧಕ ಜೀವರುಗಳಲ್ಲೇ 4, 5, 6ನೇ ಗುಣಸ್ಥಾನದೊಳಗೆ ಆ ಪ್ರಕಾರ ಶುದ್ಧದ ಪಕ್ಷ ಮತ್ತು ಅಶುದ್ಧದ ಹೇಯ ರೂಪದ ಬುದ್ಧಿ
ಇದಂತೂ ಇರ್ತಿದೆ. ಇದು ಇರುವೆಳೆದೊಳಗೂ ಕೂಡ ಅದು ಸ್ವಭಾವದಿಂದ ಬಾಹಿರ ಇರ್ತಿದೆ. ಬಹಳ ಸೂಕ್ಷ್ಮ ಮಾತು ಮತ್ತು ನಿಜವಾಗಿನ ಅದ್ಭುತವಾದಂಥ ಸ್ವರೂಪರೇ. ಸಾಧಕ ಜೀವದ ಸಾಧನ ವಿಕಲ್ಪದೊಳಗ ತಿಳಿದು ಬರೋದ ಸ್ವಲ್ಪ ಕಠಿಣ ಇದ್ರೂ ಕೂಡ ತಿಳಿದ ಬಾರದ ವಿನಃ ನಿರ್ವಿಕಲ್ಪ ಸ್ವಭಾವದ ಸ್ವೀಕಾರ ಆಗೋದ ಮೂರು ಕಾಲದೊಳಗೂ ಯಾವುದೇ ಜೀವದ ಸಲುವಾಗಿ ಅಸಂಭವ ಇದೆ. ಎರಡು ಭೇದ ಆಗಂತಲೇ ಶುದ್ಧದ ಸ್ವೀಕಾರ ಮಾಡಕ್ಕೆ ಹೋಗಿಲ್ಲ. ಶುದ್ಧ ಹೇಳಿದ್ರೆ ಅಭೇದ ಸ್ವಭಾವದ ಸ್ವೀಕಾರ ಅನುಭವದೊಳಗೆ ಅಥವಾ ಅಭೇದ ಸ್ವಭಾವದೊಳಗೆ ವಸ್ತು ಮಾತ್ರ ಅನ್ರಿ ಅಥವಾ ಅಭೇದ ಸ್ವಭಾವ ಅನ್ರಿ ಅದರೊಳಗೆ ಸ್ಥಿರತೆ ಆಗಬೇಕಾದ್ರೆ ಮೊದಲಿನ ಪರ್ಯಾಯದೊಳಗೆ ಆ ಪ್ರಕಾರದ ವಿಕಲ್ಪ ಇರೋದ್ರಿ. ವಿಕಲ್ಪ ಇರೋದನ್ನ ಮೊದಲಿನ ಸಮಯದ ಪರ್ಯಾಯದೊಳಗೆ ಅದನ್ನೇ ಪೂರ್ವವರ್ತಿ ವ್ಯವಹಾರ ಅಂತಾರೆ. ನಿಶ್ಚಯ ಯಾವುದ? ಪ್ರತ್ಯಕ್ಷ ಸ್ವಭಾವ ಸ್ಥಿರತೆ ಏನಿದೆ ಅದು ನಿಶ್ಚಯ ರೀ. ಹಾಗಾದ್ರೆ ಆ ಸ್ವಭಾವದ ಸ್ಥಿರತೆಯ ಸಲುವಾಗಿ ಯಾವುದು ಸ್ವಭಾವ ಮತ್ತು ವಿಭಾವದ ಮಧ್ಯದೊಳಗಿನ ಭೇದ ಮಾಡ್ತಿದೆಯೋ ಆ ವಿಕಲ್ಪ, ಆ ವ್ಯವಹಾರ ಹಿಂದಿನ ಸಮಯದೊಳಗೆ ಇದ್ದೇ ಇರ್ತಿದೆ ರೀ. ಆ ವಿಕಲ್ಪದ, ಆ ವ್ಯವಹಾರದ ಒಂದು ಸದ್ಭಾವ ಇಲ್ಲದೆ ಹೋದ್ರೆ ಈ ನಿಶ್ಚಯಕ್ಕೆ ಹೋಗ್ಲಿಕ್ಕೆ ಉಪಾಯ ಬೇರೆ ಯಾವುದೂ ಇಲ್ಲದೆ. ಆದ್ರೂ ಅದು ಯಾವುದು ವಿಕಲ್ಪ ಇದೆ ಅಲ್ಲ, ಆ ವಿಕಲ್ಪ ದೃಷ್ಟಿಯೊಳಗಿಂದ ತ್ಯಾಜಿತ ಇದೆ, ಇದು ಲಾಭದಾಯಕ ಇದೆ ಅನ್ನೋದು ಇಲ್ಲ. ಲಾಭಂತೂ ಅದರಿಂದನೇ ಆಗ್ತಿದೆ, ಸುತಾತಾಯಿ ಕಾರ್ಯ ಅಂತೂ ಅದರಿಂದನೇ ಆಗ್ತಿದೆ. ಅದರ ದೃಷ್ಟಿಯೊಳಗೆ ಮನ್ನನೆಯೊಳಗೆ ಇದರಿಂದ ಲಾಭ ಇದೆ ಅನ್ನೋದು ತ್ಯಾಜ್ಯ ಆಗಿ ಹೋಗಿದೆ ರೀ, ತ್ಯಾಜಿತ ಆಗಿ ಹೋಗಿದೆ. ಅರೆ ಇದು ಶುದ್ಧ ವ್ಯವಹಾರ ಅನ್ರಿ ಅಥವಾ ಇದು ವ್ಯವಹಾರಕ್ಕಿಂತ ಮುಂದಿಂದನ್ರಿ. ದೇವ ಶಾಸ್ತ್ರ ಗುರುವಿನ ಅವಲಂಬನೆಯಲ್ಲಿ ಇದೆಯಲ್ಲ, ಅಲ್ಲಿ ಕೂಡ ನಿಜ ಧ್ರುವ ಸ್ವಭಾವದ ಧ್ಯೇಯ ಇದೆ ರೀ. ನಿನ್ನೆ ಬಂತಲ್ಲ, ಮೊನ್ನೆ ವಾಚನದೊಳಗ, ನಿನ್ನೆ ವಾಚನ ಇಲ್ಲ, ಮೊನ್ನಿಲ್ಲ, ಅದಕ್ಕಿಂತ ಮೊದಲಿನ ದಿವಸ ಶುಕ್ರವಾರ ದಿವಸ ವಾಚನದಲ್ಲಿ ಬಂತಲ್ಲ. ಏನು ಬಂತು? ಶಾಸ್ತ್ರ ಶ್ರವಣದ ವೇಳೆಯದೊಳಗ, ಗುರುವಿನ ಉಪದೇಶ ಶ್ರವಣದ ವೇಳೆಯದೊಳಗ ಉಪದೇಶದ ಕಡೆಗಿನ ವಿಕಲ್ಪವನ್ನು ಮುರಿದು ಹಾಕಿ ಶುದ್ಧ ಸ್ವಭಾವವನ್ನು ಧ್ಯೇಯ ಮಾಡಿಕೊಂಡಿರುವುದರಿಂದ ಆ ಧ್ಯೇಯದ ಅನುಸಾರ ಅವನಲ್ಲೇ ಕಾರ್ಯ ಆಯಿತು ಅಂತಂದ್ರೆ ಉಪದೇಶದ ಮೇಲೆ ವ್ಯವಹಾರದ ಆರೋಪ ಬರ್ತಿದೆ, ಶಾಸ್ತ್ರದ ಮೇಲೆ ವ್ಯವಹಾರದ ಆರೋಪ ಬರ್ತಿದೆ. ನಿಶ್ಚಯದ ಉಪಲಬ್ಧಿ ಆಗಲಿಲ್ಲ ಅಂತಂದ್ರೆ ಅದಕ್ಕೆ ವ್ಯವಹಾರದ ಆರೋಪ ಬರುತ್ತೆ. ಅದನ್ನು ಮಾಡಿ ಅರ್ಥಾತ್ ಶಾಸ್ತ್ರದ ಅವಲಂಬನೆ ಮಾಡಿ ಶಾಸ್ತ್ರದಲ್ಲಿ ಹೇಳಿರುವ ಪ್ರಕಾರವೇ ಯಾವ ಪ್ರಕಾರ ನಿರೂಪಣೆ ಇದೆ ಅದೇ ಪ್ರಕಾರ ಇವು ಜ್ಞಾನದೊಳಗೆ ತಿಳಿದ್ರೂ ಕೂಡ ಶಾಸ್ತ್ರದ ಅವಲಂಬನೆ ಬಿಟ್ಟು ಹೋದ ನಂತರ ಜ್ಞಾನ ಅನ್ಯದೊಳಗೆ ಹೊರಟು ಹೋಗ್ತಿದೆ ಅಲ್ಲ. ಹಾಗಾದ್ರೆ ಆ ಶಾಸ್ತ್ರದ ಅನುಸಾರ ಶಾಸ್ತ್ರದ ಅವಲಂಬನೆ ಇರುವ ವೇಳೆದೊಳಗೆ ಯಾವ ತಿಳುವಳಿಕೆ ಬರ್ತಾ ಇತ್ತಲ್ಲ ಅದನ್ನು ವ್ಯವಹಾರ ಅನ್ನುತ್ತೆ. ತಿಳಿತಂದ್ರೆ ಶಾಸ್ತ್ರದ ಅವಲಂಬನೆ ಇರುವ ವೇಳೆದೊಳಗೆ ಶಾಸ್ತ್ರದಲ್ಲಿ ಯಾವ ವಿಷಯವನ್ನು ಯಾವ ಪ್ರಕಾರ ಹೇಳಿದಾರೋ ಅದೇ ಪ್ರಕಾರ ಏಕಾಗ್ರತೆಯಿಂದ ತಿಳಿತಾ ಇದ್ರೂ ಕೂಡ ಸ್ವಭಾವದ ಧ್ಯೇಯ ಇಲ್ಲದನ್ನ, ಸ್ವಭಾವದ ಸಲುವಾಗಿ ಪ್ರಯತ್ನ ಇಲ್ಲದನ್ನ ಶಾಸ್ತ್ರದ ಆ ಸಮಯ ಪೂರ್ಣಾಗಿ ಜ್ಞಾನ ಅನ್ಯದೊಳಗೆ ವಿಹರಿಸಲಿಕ್ಕೆ ಹೋಯಿತು ಅಂತಂದ್ರೆ ಹೋಗೋದನ್ನ ರೀ. ಆಗ ಆ ಶಾಸ್ತ್ರಜ್ಞಾನವನ್ನು ಧರ್ಮದ ಸಲುವಾಗಿ, ಆತ್ಮನ ಕಲ್ಯಾಣದ ಸಲುವಾಗಿ ವ್ಯವಹಾರ ಅಂಥೇಳಿ ಹೇಳುವುದಿಲ್ಲರಿ. ಯಾಕೆ ಅಂತಂದ್ರೆ ಅಲ್ಲಿ ಕಲ್ಯಾಣ ಆಗಲೇ ಇಲ್ಲ, ಅಲ್ಲಿ ಧರ್ಮದ ಉಪಲಬ್ಧಿ ಆಗಲೇ ಇಲ್ಲ,
ಅಲ್ಲೇನಾಯ್ತು, ಮರ್ಯಾದಿತ ಸಮಯ ಪೂರ್ಣ ಆದ ನಂತರ ಮತ್ತು ಜ್ಞಾನಕ್ಕ ಅನ್ಯವೇ ವಿಷಯ ಆಯ್ತ್ರಿ. ಹೀಗಿದ್ದ ಕಾರಣ ಅದು ವ್ಯವಹಾರ ಅಂಥೇಳಿ ಅನ್ನಿಸ್ಕೊಳ್ಳುವುದಿಲ್ಲ. ವ್ಯವಹಾರ ಯಾವಾಗ ಅನ್ನಿಸಿಕೊಳ್ತಿದೆ? ವ್ಯವಹಾರ ಅಂಥೇಳಿ ಅದನ್ನು ಆಲಿಸ್ತಾ ಇರೋ ವೇಳೆದೊಳಗೆ, ಸರಿಯಾಗಿ ಅರ್ಥವಿಸಿಕೊಳ್ತಾ ಇರೋ ವೇಳೆದೊಳಗೆ ಧ್ಯೇಯ ಶುದ್ಧಾತ್ಮಂದ, ಅರೆ ನಿಜಾತ್ಮಂದ, ಸದೃಶ ಧ್ರುವ ತತ್ವದ ಯಾವುದೇ ಕಥನ ನಡೆದಿದ್ರೂ, ಅದ 4 ಅನುಯೋಗಕ್ಕೆ, ಯಾವುದೇ ಅನುಯೋಗಕ್ಕೆ ಸಂಬಂಧಿಸಿದ ಕಥನ ಇದ್ರೂ ಕೂಡ ಅದರ ಸಂಕೇತಂತೂ ಶಬ್ದ ರೂಪದಿಂದ ರಾಮ ಭೀಮ ಇದ್ರೂ ಕೂಡ, ಶಬ್ದ ರೂಪದಿಂದ ದ್ರವ್ಯ ಪರ್ಯಾಯ ಇದ್ರೂ ಕೂಡ, ಶಬ್ದ ರೂಪದಿಂದ ಕರ್ಮ ಪರಿಣಾಮ ಇದ್ರೂ ಕೂಡ, ಶಬ್ದ ರೂಪದಿಂದ ಶ್ರಾವಕನ ಆಚರಣೆ ಮುನಿ ಆಚರಣೆ ಇದ್ರೂ ಕೂಡ, 4 ಅನುಯೋಗ ಬಂತೇನಿಲ್ರಿ, ಇದ್ರೂ ಕೂಡ ಅದರ ಸಂಕೇತ ಮಾತ್ರ ನಿಜ ಧ್ರುವ ತತ್ವದ ಕಡೆಗೆ ಇದೆ. ಹಾಗಾದ್ರೆ ನಿಜ ಧ್ರುವ ತತ್ವವನ್ನು ಧ್ಯೇಯವನ್ನಾಗಿ ಅದನ್ನು ಆಲಿಸದೇ ಇದ್ದರೆ ಧ್ರುವ ತತ್ವದ ಕಡೆಗೆ ಅವನ ಉದ್ಯಮ ಆಗೋದನ್ನೇ ಇಲ್ರಿ. ಆಗಲಿಲ್ಲ ಅಂತಂದ್ರೆ ಶಾಸ್ತ್ರಾಧಾರಿತ ಯಾವ ಅವನ ಜ್ಞಾನದ ಉದ್ಯಮ ಇದೆ ಅಲ್ಲ, ಅದೇನಿದೆ ರೀ? ಅದೇನಿದೆ? ಬಂಧದ ಕಾರಣ ಇದೆ. ಬಂಧದ ಕಾರಣ ಇದೆ. ಇಲ್ಲಿ ಅಸತ್ಯ ಏನು ಹೇಳಿದಾರಲ್ಲ, ಅದಲ್ಲದ ಅಸತ್ಯ ಯಾವುದ ಅಂತಂದ್ರೆ, ಸುಖದ ಸಲುವಾಗಿ ಲೌಕಿಕ ಶಿಕ್ಷಣ ತಗೊಳ್ಳೋದ, ಸುಖದ ಸಲುವಾಗಿ ಧನಾದಿಗಳ ಸಂಪಾದನೆ ಮಾಡೋದ, ಸುಖದ ಸಲುವಾಗಿ ಏನೇನೋ ಮನೆ ನಿರ್ಮಾಣ ಮಾಡಿಕೊಳ್ಳೋದ, ಈ ಪ್ರಕಾರದ್ದೇನು ಕಾರ್ಯ ಅದಾವಲ್ಲ, ಇವು ಅಸತ್ಯ ವ್ಯವಹಾರ ಅದಾವ. ಸುಖದ ಸಲುವಾಗಿ ಸತ್ಯ ವ್ಯವಹಾರ ಯಾವ? ಸುಖದ ಸಲುವಾಗಿ ಆಹಾರ ತ್ಯಾಗ ಮಾಡೋದ, ವ್ರತದ ಅಂಗೀಕಾರ ಮಾಡೋದ, ದಾನ ಮಾಡೋದ, ಸ್ವಾಧ್ಯಾಯ ಮಾಡೋದ, ಇವೆಲ್ಲ ಏನದವು? ಸತ್ಯ ವ್ಯವಹಾರ ಅದಾವ. ಆದ್ರೂ ಕೂಡ ನಿಜವಾಗಿ ಸತ್ಯ ವ್ಯವಹಾರ ಆತ್ಮನನ್ನು ಧ್ಯೇಯವನ್ನಾಗಿ ಇಟ್ಟುಕೊಂಡ ಶುಭ ಕಾರ್ಯಗಳಲ್ಲಿ ವರ್ತಿಸ್ತಾ ಇದ್ರ, ಶುಭ ಪರಿಣಾಮ ರೂಪದಿಂದ ಪರಿಣಮಿಸ್ತಾ ಇದ್ರ ಶುಭ ಇದೆ ರೀ. ಆದ್ರೂ ಕೂಡ ಅವುಗಳನ್ನ ಇಲ್ಲಿ ತ್ಯಾಜಿತ ಅಂಥೇಳಿ ಯಾಕೆ ಹೇಳಿದ್ರು ಅಂತಂದ್ರೆ, ಅಲ್ಲಿ ಶುದ್ಧಾತ್ಮನ ಧ್ಯೇಯದ ಮೂಲಕ ಇವು ಆಗ್ತಾ ಇರುವುದರಿಂದ ತ್ಯಾಜಿತ. ಅವುಗಳನ್ನು ಮಾಡಿ ಅಲ್ಲಿ ತೃಪ್ತ ಆಗೋದಿಲ್ಲ, ಜೀವನ ಧನ್ಯ ಆಯ್ತು ಅಂಥೇಳಿ ಅವ ಅನ್ನೋದಿಲ್ರಿ. ಯಾವ 4, 5, 6ನೇ ಗುಣಸ್ಥಾನದವ ನಾನು ಮಾಡಬೇಕಾದದ್ದನ್ನು ಮಾಡಿದ್ನು ಅಂಥೇಳಿ ಅವನಿಗೆ ತೃಪ್ತಿಯ ಅನುಭವ ಅಲ್ಲಿ ಆಗುವುದಿಲ್ಲ. ಅವೆಲ್ಲ ಮಾಡುವ ವೇಳೆದೊಳಗೆ ಒಂದಾದ್ಮೇಲೆ ಒಂದು ಯಾಕೆ ಮಾಡ್ತಾನೋ ಹೇಳಿದ್ರೇನಿಲ್ರಿ, ಸಾಮಾಯಿಕ ಮಾಡ್ತಾನೋ ಆಗಲಿಲ್ಲ. ಎಷ್ಟೇ ಪ್ರಯತ್ನ ಮಾಡಿದ್ರೂ ಕೂಡ ಸ್ವರೂಪ ಸ್ಥಿರತೆ ಅಥವಾ ಸ್ವರೂಪದ ಅನುಭವ ಒಂದು ಸಮಯ ಮಾತ್ರ ಸಲುವಾಗಿ ಕೂಡ ಆಗಲಿಲ್ಲ. ಆವಾಗ ಬಿಟ್ಟು ಬಿಡ್ತಾನೆ. ಆಮೇಲೆ ಸ್ನಾನಾದಿಗಳನ್ನು ಮಾಡಿ ದೇವ ದರ್ಶನಕ್ಕೆ ಹೋಗ್ತಾನೆ, ಅಲ್ಲಿಯೂ ಆಗಲಿಲ್ಲ. ಅಂದ್ರೆ ಏನು ಮಾಡ್ತಾನೆ? ಗುರುವಿನ ಉಪಾಸನೆ, ಗುರುವಿನ ಸನ್ನಿಧಿಗೆ ಹೋಗ್ತಾನೆ, ಅಲ್ಲಿಯೂ ಆಗಲಿಲ್ಲ. ಅಥವಾ ಆಯ್ತಂತ ಹೇಳಿ ಇಟ್ಕೊಳ್ರಿ. ಆದ ನಂತರ ಕೂಡ ಪ್ರಮೋದಿತಾಗಿ ಇನ್ನೊಂದು ಉದ್ಯೋಗದೊಳಗೆ ಅವನು ತೊಡಗ್ತಾನೆ. ಯಾವ ಉದ್ಯೋಗ? ಆ ಸತ್ಯ ವ್ಯವಹಾರದೊಳಗೆ. ಆದ ನಂತರ ಕೂಡ ಪ್ರಮೋದಿತಾಗಿ ಮತ್ತು 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 ಪ್ರಾಪ್ತ ಮಾಡ್ಕೊಳ್ಬೇಕಂಥೇಳಿ ಅಂಥ ಉದ್ಯೋಗದೊಳಗೆ ತೊಡಗುತ್ತಾನೆ, ಸತ್ಯ ವ್ಯವಹಾರದೊಳಗೆ ತೊಡಗುತ್ತಾನೆ. ಆಗಲಿಲ್ಲ ಅಂತಂದ್ರೂ ಅದನ್ನೇ ಒಂದು ಬಿಟ್ಟು ಇನ್ನೊಂದು ಪ್ರಯೋಗ ಮಾಡಲಿಕ್ಕೆ ಹೋಗ್ತಾನೆ. ಎರಡೂ ರೀತಿಯಿಂದ. ಆದ್ರೂ ಕೂಡ ಆಯ್ತಲ್ಲ, ಸಾಮಾಯಿಕದೊಳಗೆ ಆಯ್ತು ಅಂಥೇಳಿ ದೇವ ದರ್ಶನಕ್ಕೆ ಹೋಗುವುದಿಲ್ಲ, ಹೀಗೆ ಮಾತಿಲ್ಲ. ಸಾಮಾಯಿಕದೊಳಗೆ ಆಯ್ತಂದ್ರೂ ಕೂಡ ಪ್ರಮೋದ ಆಗಿ, ಓಹೋ ಯಾರಿಂದ ನನಗೆ ಈ ತತ್ವದ ಉಪಲಬ್ಧಿ ಆಗಿದೆ, ಅವ್ರನ್ನ ನೋಡ್ಬೇಕಂತ ಹೇಳಿ ಅಲ್ಲಿ ಹೋಗ್ತಾನ್ರಿ. ಆಗಲಿಲ್ಲ ಅಂತಂದ್ರೆ ಪ್ರತ್ಯಕ್ಷ ಅಲ್ಲಿ ಅದರ ಅವರನ್ನು ನೋಡಿದರೆ ನಿಶ್ಚಿತವಾಗಿ ಆಗ್ತಿದೆ ಅಂಥೇಳಿ ಹೋಗ್ತಾನ್ರಿ. ಅಂದ್ರೆ ಎರಡೂ ಕಡೆಯಿಂದ ಅವನಿಗೆ ಏನಿದೆ ರೀ, ಆ ಸತ್ಯ ವ್ಯವಹಾರದ ಕುರಿತಾಗಿ ನಿರಂತರ ಭಾವನೆ ಇದೆ. ಅದರ ಭಾವನೆ ಇರುವೆಳೆದೊಳಗೂ ಕೂಡ ಅದರ ಬಗ್ಗೆ ಉಪಾದೇಯ ಬುದ್ಧಿ ಇಲ್ಲ. ಹೇಯ ಬುದ್ಧಿ ಅರ್ಥಾತ್ ತ್ಯಾಜಿತ, ಅವು ತ್ಯಾಜಿತದವ್ರೆ. ಅವೆಲ್ಲವೂ ಎಲ್ಲ ಪ್ರಕಾರದಿಂದ ಸತ್ಯ ವ್ಯವಹಾರ ಅಸತ್ಯ ವ್ಯವಹಾರ ಎಲ್ಲವೂ ಎಲ್ಲ ಪ್ರಕಾರದಿಂದ ಅವು ಎಲ್ಲವೂ ಎಲ್ಲಿ ಮನ ವಚನ ಕಾಯದ ಮೂಲಕ ಆಗುವಂಥವು ಹೇಳಿದಾರಲ್ಲ, ಮನ ವಚನ ಕಾಯದ ವಿಕಲ್ಪದವು.
ಅರೆ ಅಭೇದ ಆತ್ಮನ ಸ್ವರೂಪದ ಚಿಂತನೆ ಮಾಡೋದು ಕೂಡ ಮನುಷ್ಯನ ವಿಕಲ್ಪ ಇದೆ ರೀ. ಅಭೇದ ಆತ್ಮನ ಸ್ವರೂಪದ ಕಥನ ಓದೋದ ಇದು ವಚನ ವಿಕಲ್ಪ ಇದೆ ರೀ. ಅಭೇದ ಆತ್ಮನ ಸ್ವರೂಪವನ್ನ ತಿಳ್ಕೊಳ್ಳುವ ಸಲುವಾಗಿ ಸ್ಥಿರ ಕೂಡೋದು ಇದು ಕಾಯ ವಿಕಲ್ಪ ಇದೆ ರೀ. ಇವುಗಳಿಂದ ಅದ ಆಗ್ತಿದೆ, ಅರ್ಥಾತ್ ಅದು ಮಾಡಿದರೆ ಇವುಗಳಿಂದನ ಆಗ್ತಿದೆ. ಇವುಗಳಿಂದ ಆಗುವುದಿಲ್ರಿ, ಅದು ಮಾಡಿದರೆ ಆಗ್ತಿದೆ. ಆದ್ರೆ ಅದನ್ನು ಮಾಡುವ ವೇಳೆದೊಳಗ ಇವುವೇ ಇರ್ತಾವ್ರಿ. ಅವೆಲ್ಲವೂ ಎಲ್ಲ ಪ್ರಕಾರದಿಂದ ಬಿಟ್ಟು ಹೋಗಿವೆ ಎಂದು ನಾನು ಮನ್ನಿಸುತ್ತೇನೆ. ಭಾವಾರ್ಥವೂ ಹೀಗಿದೆ. ಯಾರಿಗೆ ಪೂರ್ವೋಕ್ತವಾದ ಮಿಥ್ಯಾಭಾವಗಳು ಬಿಟ್ಟು ಹೋಗಿವೆ ಅವರದು ಸಮಸ್ತ ವ್ಯವಹಾರವು ಬಿಟ್ಟು ಹೋಗಿದೆ. ಇದೇನಿಲ್ರಿ ಅವರಲ್ಲಿ ವ್ಯವಹಾರ. ಪಂಚಮಹಾವ್ರತದ ಪರಿಪಾಲನೆ ಮಾಡೋದು, 28 ಮೂಲ ಗುಣಗಳ ಪರಿಪಾಲನೆ ಮಾಡೋದು, ಅಥವಾ ಗೃಹಸ್ಥ ಪಂಚ ಅಣುವ್ರತಗಳ ಪರಿಪಾಲನೆ ಮಾಡೋದು, 3 ಗುಣವ್ರತ 4 ಶಿಕ್ಷಾವ್ರತಗಳಲ್ಲೇ ಉದ್ಯಮ ಮಾಡೋದು, ಇದೆಲ್ಲ ಇದೆಯೋ ಅಥವಾ ಇಲ್ರಿ ವ್ಯವಹಾರ. ಮತ್ತು ಇವರು ಬಿಟ್ಟು ಹೋಗಿದ್ದಂತಾರೆ. ಏನು ಹೇಳ್ತಾರೆ ನೋಡ್ರಲ್ಲ, ಯಾರಿಗೆ ಪೂರ್ವೋಕ್ತವಾದ ಮಿಥ್ಯಾಭಾವಗಳು ಮೊದಲು ಹೇಳಿ ಬಂದಿದ್ದಾರಲ್ಲ ಮಿಥ್ಯಾಭಾವ, ಅವು ಬಿಟ್ಟು ಹೋಗಿದವೆಯೋ ಅವರದು ಸಮಸ್ತ ವ್ಯವಹಾರವು ಬಿಟ್ಟು ಹೋಗಿದೆ. ಸಮಸ್ತ ವ್ಯವಹಾರ ಬಿಟ್ಟು ಹೋಗಿದೆ. ಎಲ್ಲಿಂದ ಬಿಟ್ಟು ಹೋಗಿದೆ? ಉಪಾದೇಯ ಬುದ್ಧಿ. ಅರೆ ಇದು ಮಾಡಲಿಕ್ಕೆ ಯೋಗ್ಯ ಇದೆ. ಯಾವ ವ್ಯವಹಾರ ರೀ? ಯಾವ ವ್ಯವಹಾರ? ಅರೆ ಸತ್ಯ ವ್ಯವಹಾರನ ಮೊದಲು ಹೇಳಿದರು. ಅಸತ್ಯದಂತೂ ಭಾಳ ಹಿಂದೆ ಬಿಟ್ಟು ಬಂದಿದ್ದಾರೆ. ಆದರೆ ಸತ್ಯ ವ್ಯವಹಾರದ ಸಲುವಾಗಿ ಅಸತ್ಯ ವ್ಯವಹಾರದ ತ್ಯಾಗ ಇದೆಯಲ್ಲ, ಅದು ಕೂಡ ನಿಜವಾಗಿ ಮಿಥ್ಯಾತ್ವದ ಜೊತೆಗೇನ ಹೊರಟು ಹೋಗಿದೆ. ಏನು ಹೇಳ್ತು? ಸತ್ಯ ವ್ಯವಹಾರದ ಸಲುವಾಗಿ ಅಸತ್ಯ ವ್ಯವಹಾರ ಏನಿತ್ತಲ್ಲ ಅದರ ತ್ಯಾಗ ಕೂಡ ಮಿಥ್ಯಾತ್ವದ ಜೊತೆಯಾಗೇನ ಹೋಯ್ತು. ಅದಷ್ಟ ಹೋಗಿದೆಯೇನ? ಯಾವುದ ಅಸತ್ಯ ಹೋಗಿ ಸತ್ಯ ಬಂದಿದೆ ವ್ಯವಹಾರ, ಅದು ಹೋಗಿದೆ ರೀ. ವ್ಯವಹಾರ ಇದೆ, ಅದರ ವ್ಯವಹಾರದೊಳಗಿನ ಉಪಾದೇಯ ಬುದ್ಧಿ ಹೋಗಿದೆ ರೀ. ಹಾಗಾದರೆ ಈಗ ಹೇಳ್ರಿ, ಅಸತ್ಯ ವ್ಯವಹಾರ ಏನಿದೆ ಅಲ್ಲ ಅದು ಎಷ್ಟು ಪ್ರಾಮಾಣಿಕ ಇದೆ ರೀ. ಮಿಥ್ಯಾತ್ವ ಹೋಯ್ತಲ್ಲ ಅವಾಗನ ಹೋಗಿದೆ ಅಸತ್ಯ ವ್ಯವಹಾರ. ಅಸತ್ಯ ವ್ಯವಹಾರ ಎಷ್ಟು ಪ್ರಾಮಾಣಿಕ ಇದೆ. ಈಗ ಅಸತ್ಯ ವ್ಯವಹಾರದ ಆಗಮಿಕ ಭಾಷೆಯಲ್ಲಿ ಹೇಳಬೇಕಾದ್ರೆ ಅನಂತ ಅನುಬಂಧಿ ಕಷಾಯಿ ಚೌಕಡಿ ಏನಿದೆ ಅಲ್ಲ ಅದು ಅಸತ್ಯ ವ್ಯವಹಾರ ಇದೆ ರೀ. ಮತ್ತು ಅಸತ್ಯ ಯಾವುದಿದೆ? ಮಿಥ್ಯಾತ್ವ ಇದೆ ರೀ. ಮಿಥ್ಯಾತ್ವ ಏನಿದೆ ಅದು ಅಸತ್ಯ ಇದೆ, ಅದರ ಜೊತೆಗೇನ ಹೋಗಿದೆ. ಅದು ಯಾವುದ? ಅನಂತ ಅನುಬಂಧಿ. ಅದೇನಿದೆ? ಅಸತ್ಯ ವ್ಯವಹಾರ. ಅದು ಹೋಗುವುದರಿಂದನ ಈ ಸತ್ಯ ವ್ಯವಹಾರ ಅರ್ಥಾತ್ ಪ್ರತ್ಯಾಖ್ಯಾನ ಅಪ್ರತ್ಯಾಖ್ಯಾನ ಸಂಜ್ವಲನ ಕಷಾಯ ಚೌಕಡಿಗಳು ಅದಾವ್ರಿ. ಅದಾವೇನು ಹೋಗುವುದವ್ರವ? ಹೋಗುವುದವ್ರಿ. ಯಾಕೆ ಅಂತಂದ್ರೆ ಅವುಗಳದ ಜೀವನಾಧಾರ ಅದು ಇರ್ತಾರೆ. ಯಾವುದ? ಅನಂತಾನುಬಂಧಿ ರೀ. ಮತ್ತು ಆ ಅನಂತಾನುಬಂಧಿದ್ದು ಶ್ವಾಸ ಪ್ರಾಣ ಯಾವುದಿತ್ತು? ಮಿಥ್ಯಾತ್ವ ಇತ್ತು. ಅನಂತಾನುಬಂಧಿ ಇದು ಆ 3 ಕಷಾಯ ಚೌಕಡಿಗಳಿಗೆ 9 ನೌಕಷಾಯಗಳಿಗೆ ಆಧಾರ ಕಳಚಿ ಹೋದ ನಂತರ ಸಣ್ಣ ಸಣ್ಣ ಅದಾವ್ರಿ. ಒಂದು ತೊಟ್ಲೊಳಗಿದೆ, ಒಂದು ಕಂಕುಳದಲ್ಲಿದೆ, ಒಂದು ಕೈ ಹಿಡ್ಕೊಂಡು ಅಡಿಯುವಷ್ಟಿದೆ ರೀ. ಮತ್ತು ತಂದೆ ತೀರಿ ಹೋದ ನಂತರ ಅವು ನಿರಾಧಾರ ಅದು ಏನೇನು ಹಾಗೆ ಅದಾವ್ರಿ. ಅವು 3 ಯಾವ? ಸಂಜ್ವಲನ, ಪ್ರತ್ಯಾಖ್ಯಾನ, ಅಪ್ರತ್ಯಾಖ್ಯಾನ. ಅರೆ ನಿಜವಾಗಿ ಬಹಳ ವಿಚಿತ್ರ ಮಾತಿದೆ. ಅವು ಬೆಳೆಯೋದು ಹೇಗೆ ಸಾಧ್ಯ ಇದೆ ರೀ? ಹೇಗೆ ಬೆಳೆಯೋಕ್ಕೆ ಸಾಧ್ಯ ಇದೆ? ವಿಚಾರ ಮಾಡೋದು. ಬೆಳೀತಾವಲ್ಲ ಲೋಕದೊಳಗ, ಹೌದಲ್ಲ ಬೆಳೀತಾವಲ್ಲ, ಅದರ ಅನಾಥ ಅನ್ನಿಸ್ಕೊಂಡು ಬೆಳೀತಾವ್ರೆ, ಪಾಪ ಅನ್ನಿಸ್ಕೊಂಡು ಬೆಳೀತಾವ್ರೆ, ದಯೆಗೆ ಪಾತ್ರರಾಗಿ ಬೆಳೀತಾವ್ರೆ. ವಿಚಾರ ಮಾಡಿ. ಸರಿ, ಅದೇ ಪ್ರಕಾರ ಮಿಥ್ಯಾತ್ವ ಮತ್ತು ಅನಂತಾನುಬಂಧಿ ಅಸತ್ಯ ಮತ್ತು ಅಸತ್ಯ ವ್ಯವಹಾರ ಹೋದ ನಂತರ ಸತ್ಯ ವ್ಯವಹಾರ ಇರ್ತಿದೆ, ಆದರೆ
ಅಸತ್ಯ ವ್ಯವಹಾರ ಮತ್ತು ಅಸತ್ಯ ಯಾವಾಗ ಹೋಗ್ತಲ್ಲ ಅದೇ ಸಮಯದೊಳಗೆ ಸತ್ಯ ವ್ಯವಹಾರದೊಳಗಿಂದ ಕೂಡ ಅಪನತ್ವ ಬುದ್ಧಿ ಓದದ್ದನೇ ಇದೆ ಅಂಥೇಳಿನ ಅದು ಉಳಿಯೋದಿಲ್ರಿ ಬಹಳ ದಿವಸ. ಆದ್ರೆ ಆ ಅಸತ್ಯ ವ್ಯವಹಾರ ಎಷ್ಟು ಪ್ರಾಮಾಣಿಕ ಇದೆ ಅದರ ಜೊತೆಗೇನ ಹೋಗ್ಬಿಟ್ಟೈತೆ. ಮತ್ತೆ ಅದಕ್ಕೆ ಮುಖ ಎತ್ತೋದ ಅವಮಾನಿತ ಆಗೋದ ಅಂತ. ಆದರೆ ಇವು ಮೂರು ಅದಾವಲ್ಲ, ಇವು ಅವಮಾನಿತ ಆಗಿ ಉಳಿಲಿಲ್ಲ, ಸಮ್ಮಾನಿತ ಆಗಿ ಉಳಿದವ್ರಿ. ವ್ರತದಿಂದ ಶೋಭೆ ಇದೇನಲ್ಲ, ಧರ್ಮದ ಮಹಿಮೆ ಇದೇನಲ್ರಿ ಲೋಕದೊಳಗೆ. ಅರೆ ಸಮ್ಮಾನಿತ ಆಗಿ, ಅರ್ಥಾತ್ ಜ್ಞಾನಿ ಪುರುಷನಿಂದ ಸಮ್ಮಾನಿತ ಆಗಲಿಲ್ಲ, ಧರ್ಮದ ಸಮ್ಮಾನ ಮಾಡುವ ರೂಪದಿಂದ ಉಳಿದವ್ರಿ. ಪ್ರಭಾವನ ಅಂಗದಲ್ಲಿ ನಿರಾಜ್ ಆಹಾರ ಹೋಗೋದ ಜಗದ ಪ್ರಭಾವನ ಮಾಡ್ತಿತ್ತು. ಮತ್ತೆ ಧರ್ಮದ ಪ್ರಭಾವನ ಇದೆ, ಜಿನೇಂದ್ರ ದೇವನ ಪ್ರಭಾವನ ಇದೆ, ಅಂತರಂಗದಲ್ಲಿ ಆತ್ಮ ಸಾಧನೆಯ ಲಕ್ಷಣ ಇದೆ ರೀ, ಅದ ಪ್ರಗಟ ಲಕ್ಷಣ ಇದೆ. ಅವರ ಅಪೇಕ್ಷಾದಿಂದ ಅದು ಯೋಗ್ಯ ಇಲ್ಲ. ಅರೆ ಈ ವ್ರತ ರೂಪ ಅನುವ್ರತ ರೂಪದ ಪರಿಣಾಮ, ಮಹಾವ್ರತ ರೂಪದ ಪರಿಣಾಮ, ಶ್ರೇಣಿಯ ಆರೋಹಣೆ ಮಾಡುವುಗಳದೊಳಗೆ ಯಾವ ಅವು ಉಳಿದಿದ್ದಾವೆ ಸಂಜ್ವಲನಾದಿಗಳ, ಅವು ಹೇಗದವ್ರೆ, ಅವು ಧರ್ಮಕ್ಕೆ ಆಧಾರ ನೀಡ್ತಾ ಇದ್ದಾವೆ. ತಾವು ನಿಲ್ಲಲಿಕ್ಕೆ ಬಯಸ್ತಾ ಇಲ್ಲ, ತಿಳಿತಾ ಇದೆ, ತಾವು ನಿಲ್ಲಬೇಕನ್ನಿಸ್ತಾ ಇಲ್ಲ. ನಾನಂತೂ ಹೋಗೋದು ನಿಶ್ಚಿತ ಇದೆ, ಆದರೆ ನಿನಗೆ ಇನ್ನೊಂದಿಷ್ಟು ಆಧಾರ ಆಗಿ ನಿನ್ನ ಇನ್ನೊಂದು ಹೆಜ್ಜೆ ಮುಂದೆ ಸರಿಸಿ ಹೋಗ್ತೇನೆ. ಧರ್ಮದ ವ್ಯವಹಾರ ಇಷ್ಟು ಸುಂದರ ಇದೆ. ತ್ಯಾಜ್ಯ ಇರುವೆಳೆದೊಳಗೆ ಪೂಜ್ಯ ಇದೆ. ಯಾವುದು ಅರೆ ನೋಡ್ರಿ ಅಣ್ಣ, ನೀವೇನು ಪೂಜ್ಯ ಅಂದಿರಲ್ಲ, ಅದ ಲೋಕ ಪೂಜ್ಯಂತೂ ಇದೇನ ಇದೆ, ಆದ್ರೆ ಆ ಧರ್ಮಾತ್ಮನಿಗೆ ಪೂಜ್ಯ ಇಲ್ಲ. ಧರ್ಮಾತ್ಮನಲ್ಲಿರುವಂಥ ಧರ್ಮವನ್ನ ಇದು ಪೂಜೆ ಮಾಡ್ತಾ ಇದ್ದೀರಿ. ಆ ವ್ಯವಹಾರ ಇದಕ್ಕಾದ ಪೂಜ್ಯ ಇದೆ ಅಂಥೇಳಿ ಇನ್ನೊಂದು ಸ್ವಲ್ಪ ಇದರ ಜೊತೆಗೆ ಇರೋನು, ಇನ್ನೊಂದು ಸ್ವಲ್ಪ ಇದರ ಜೊತೆಗೆ ಇರೋನು. ಇನ್ನು ಇದು ಬಿಟ್ರೆ ಇನ್ನು ಯಾರ ಜೊತೆಗಿರೋದ, ಅವರೆಲ್ಲ ಸಂಸಾರಿ ಅದಾರು ಅಂಥೇಳಿ ಅವರ ಜೊತೆಗೆ ಇರ್ಬೇಕಂತಿದ್ದೀರಿ. ಅದ ಹೇಳ್ತಿದ್ರಿ, ಜೀವ ಜನ ಪುಣ್ಯ ಬೆಂದ ಹತ್ತೈತಿ, ಪುಣ್ಯ ಧರ್ಮಾತ್ಮ ಬೆನ್ನ ಹತ್ತೈತಿ. ಪುಣ್ಯ ಅಧರ್ಮೀ ಜನರಲ್ಲಿ ಇರಲಿಕ್ಕೆ ಅಪೇಕ್ಷೆ ಪಡುವುದಿಲ್ಲ. ಯಾವಾಗ ನಾಶ ಆಗಿ ಹೋದೇನಂತಿದೆ, ನಾಶ ಒಮ್ಮೆ ಆಯಿತು ಅಂತಂದ್ರೆ ಎಷ್ಟೋ ಕಾಲದವರೆಗೆ ಅಧರ್ಮೀ ಜೀವದ ಹತ್ರ ಬರುವುದಿಲ್ಲ. ಆದ್ರೆ ಧರ್ಮೀ ಜೀವದ ಜೊತೆಗೆ ಇನ್ನೊಂದು ಸ್ವಲ್ಪ ಒಳ್ಳೆ ಇರಬೇಕು, ಇನ್ನೊಂದು ಸ್ವಲ್ಪ ಒಳ್ಳೆ ಇರಬೇಕಂತಿದೆ. ಆ ಪುಣ್ಯದಿಂದ ಏನಾಗ್ತಿದೆ, ಧರ್ಮದ ಪ್ರಭಾವನೆ ಆಗ್ತಿದೆ ಪ್ರಭು, ಧರ್ಮದ ಪ್ರಭಾವನೆ. ಹಾಗಾದ್ರೆ ಧರ್ಮಕ್ಕೆ ಅದರಿಂದ ಶೋಭೆ ಇದೆಯೋ ಅಥವಾ ಆದ ಧರ್ಮದ ಶೋಭೆಯಿಂದ ಸ್ವಯಂ ಆದ ಶೋಭಾನ್ವಿತ ಆಗಿದ್ದೀರಿ. ಧರ್ಮಕ್ಕೆ ಪುಣ್ಯ ಬೇಕಾಗಿಲ್ಲ, ಆದರೆ ಪುಣ್ಯ ಸ್ವಯಂ ಶೋಭನೀಯ ಆಗಬೇಕಾದ್ರೆ ಅದರ ಧರ್ಮದ ಬೆನ್ನ ಹತ್ತಿರಬೇಕಾಗ್ತದೆ, ಧರ್ಮದ ಜೊತೆಗೆ. पाणी दुधावर राहिले की त्याची किंमत आहे ना. पाणी आहे जे दुधावर असते तोपर्यंत त्याला किंमत आहे. हां ಅದ್ಭುತ ಮಾತಿದೆ ವ್ಯವಹಾರ ಅಂತ. ಇಲ್ಲಿ ಭಾವಾರ್ಥ ಏನು ಹೇಳ್ತಾರೆ, ಯಾರಿಗೆ ಪೂರ್ವೋಕ್ತವಾದ ಮಿಥ್ಯಾಭಾವಗಳು ಬಿಟ್ಟು ಹೋಗಿವೆ ಅವರದು ಸಮಸ್ತ ವ್ಯವಹಾರವು ಬಿಟ್ಟು ಹೋಗಿದೆ. ವ್ಯವಹಾರದ ಸಲುವಾಗಿ ಆಸಕ್ತಿ ಬುದ್ಧಿ, ಅಪನತ್ವ ಬುದ್ಧಿ ಯಾರಲ್ಲೇ ಇರ್ತಿದ್ದಾರೆ, ಮಿಥ್ಯಾದೃಷ್ಟಿಗಳಲ್ಲೇ ಇರ್ತಿದ್ದಾರೆ. ನಾ ಮಾಡ್ತಾ ಇದ್ದೇನೆ, ಇದರಿಂದ ನನ್ನ ಜೀವನ ಧನ್ಯ ಆಯಿತು. ಧರ್ಮಾತ್ಮ ಪುರುಷ ಯಾವಾಗೂ ತಿಳ್ಕೊಳ್ಳುತ್ತಿಲ್ಲ. ನಾವು ಉಪವಾಸ ಮಾಡಿನೋ ಅದರಿಂದ ನನಗೆ ಲಾಭ ಆಯಿತು, ಯಾವಾಗೂ ತಿಳ್ಕೊಳ್ಳುತ್ತಿಲ್ಲ. ನಾ ದಾನ ಕೊಟ್ಟನೋ ಅದರಿಂದ ನನಗೆ ಲಾಭ, ಯಾವಾಗೂ ನಿರ್ಭಾರ ಆಗ್ತಾನೆ ಅವ, ನಿರ್ಭಾರ ಆಗ್ತಾನೆ. ದಾನ ಕೊಟ್ಟ ನಿರ್ಭಾರ ಆಗ್ತಾನೆ, ಆಹಾರ ಸೇವನೆ ಮಾಡದೆ ನಿರ್ಭಾರ ಆಗ್ತಾನೆ. ಭಾರರೂಪ ಇದೆಯಲ್ಲ, ವಿಕಲ್ಪ ಆಗ್ತಿದೆಯಲ್ಲ, ಅದಕ್ಕೆ ಸಂಬಂಧಿಸಿದ ಹಾಗೆ, ಆಹಾರಕ್ಕೆ ಸಂಬಂಧಿಸಿದ ಹಾಗೆ, ವಸ್ತ್ರ ಉಡುಗೆ ಭೋಗ ಸಾಮಗ್ರಿಗಳಿಗೆ ಸಂಬಂಧಿಸಿದ ಹಾಗೆ ಅವನಿಗೆ ವಿಕಲ್ಪದ ಭಾರ ಬೆಳೀತಿದೆಯಲ್ಲ, ಇದು ಅವನಿಗೆ ಸ್ಪಷ್ಟ ಪರಿಚಿತ ಇದೆ ರೀ. ಆಂತರ್ಯದೊಳಗ
ಅರೂಪಿ ಚಿನ್ಮಾತ್ರ ಆನಂದ ಸ್ವರೂಪಿ ಆತ್ಮನ ಅನುಭೂತಿ, ಅಭೇದ ತತ್ವದ ಅನುಭೂತಿ, ವಸ್ತು ಮಾತ್ರದ ಅನುಭೂತಿ ಆಗಿರುವಂಥ ಆ ಜೀವಕ ಒಂದೊಂದು ವಿಕಲ್ಪವೇ ಬೆಟ್ಟದಷ್ಟು ಭಾರ ರೂಪ ಅನ್ನಿಸ್ತಾರೆ. ಒಂದೊಂದು ಚಿಕ್ಕ ವಿಕಲ್ಪಗಳು ಕೂಡ. ಮಂದಿರಕ್ಕೆ ಹೋಗ್ತಾನೇನೆಲ್ಲ ಹೋಗ್ತಾನೆ, ಪೂಜಾದಿಗಳನ್ನು ಮಾಡ್ತಾನೇನೆಲ್ಲ, ಭಗವಂತನ ಕುರಿತಾಗಿ ಭಕ್ತಿ. ಅರೆ ಮಾನತುಂಗಾಚಾರ್ಯರು ಬರೆದರು, ಧನಂಜಯ ಕವಿ ಬರೆದ, ಸಿದ್ಧಸೇನ ದಿವಾಕರ ಬರೆದರು. ಆದ್ರೆ ಅದನ್ನು ಬರೆಯುವುದರೊಳಗ ಇದು ಧರ್ಮದ ಕಾರ್ಯ, ಇದು ಮೋಕ್ಷ ಮಾರ್ಗಕ್ಕೆ ಅನುಕೂಲ ಅಂಥೇಳಿ ಒಂದು ಅಂಶ ಕೂಡ ಭಾವ ಅವರಲ್ಲಿ ಜಾಗೃತ ಆಗಿದೆ. ಅದೇ ಅಜ್ಞಾನಿ ಮಿಥ್ಯಾದೃಷ್ಟಿ ಒಂದೇನ್ರೆ ಮಾಡಿದ್ರೆ ನಾ ಮಾಡಿದೆನು ನಾನೇ ಬರ್ತಿದ್ದೆಲ್ಲ ಈ ಪ್ರಕಾರ ಅಭಿಪ್ರಾಯದೊಳಗೆ ಇರ್ತಿದೆ ಅಲ್ಲ. ಇಲ್ಲಿ ಹೇಳ್ತಾ ಇದ್ದಾರೆ, ಸರ್ವಥಾ ಬಿಟ್ಟು ಹೋಗಿದ್ದವನಿಗೆಲ್ಲ ವ್ಯವಹಾರ. ಯಾರಿಗೆ? ಯಾರದ ಪೂರ್ವೋಕ್ತ ಮಿಥ್ಯಾತ್ವ ಭಾವ ಬಿಟ್ಟು ಹೋಗಿದೆಯಲ್ಲ. ಮಿಥ್ಯಾತ್ವ ಭಾವ ಇರುವವರಿಗೆ ಪುಣ್ಯದ ಮಹಿಮೆ ಇದೆ. ಆದ್ರೆ ಆ ಪುಣ್ಯ ಮಿಥ್ಯಾತ್ವದ ಭಾವದ ಅಭಾವದ ನಂತರ ಏನಾಗ್ತಿದೆ? ಕೊಳೆತ ಹುಲ್ಲು ಕಡ್ಡಿಯ ಸಮಾನ, ಜೀರ್ಣ ತೃಣವತತೆಯಾಗಿ ಹೇಳಿದಾರಲ್ಲ. ವಜ್ರದಂತ ಚಕ್ರವರ್ತಿಯ ಯಾವ ವೈರಾಗ್ಯ ಭಾವನೆ ಬರ್ತಿದೆ ಅಲ್ಲಿ ಹೇಳ್ತಾರೆ ಕೊನೆಗೆ ಏನು 84 लाख हाथे घोड़े 18 करोड़ ಇದೆಲ್ಲ ಏನು ಮಾಡಿದ? ಜೀರ್ಣ ತೃಣವತತೆಯಾಗಿ. ಏನು ಮಾತಿದೆ ಇದನ್ನು ನಮಗೆ ತಿಳಿಸಿಕೊಡುವ ಸಲುವಾಗಿ ವಸ್ತುವಿನ ತ್ಯಾಗದ ಮಾತಿದೆ. ಆದ್ರೆ ಅವನ ಅಂತರಂಗದೊಳಗೆ ಮೊದಲೇ ಇರಲಿಲ್ಲ. ಪ್ರಾರಂಭದೊಳಗೆ ಏನು ಹೇಳಿ, बीज राख फल भोगवै जो किसान जगमाही त्यों चक्री नृप सुख करे धर्म विसारे नाही. ಧರ್ಮವನ್ನು ಮರೆತು ಯಾವ ಭೋಗಿಸ್ತಾನೋ ಅವನಿಗೆ ನಿಗೋದಕ್ಕೆ ಹೋಗೋದು ನಿಶ್ಚಿತ ರೀ. ಭೋಗ ಅಂತಂದ್ರೆ ವ್ರತರೂಪದ ಪರಿಣಾಮದ ಕೂಡ ಭೋಗ ರೀ. ದ್ರವ್ಯಲಿಂಗಿ ನಾವು ಏನ ಧರ್ಮವನ್ನು ಮರೆತು ಯಾವ ಭೋಗಿಸ್ತಾನೋ ಅವನಿಗೆ ನಿಗೋದಕ್ಕೆ ಹೋಗೋದು ನಿಶ್ಚಿತ. ಧರ್ಮ ಪಂಚ ಮಹಾವ್ರತ ರೂಪದ ಪರಿಣಾಮದ ಕೂಡ ಭೋಗ, ಅದು ವಿಷಯ ಭೋಗಿ ಇದೆ ರೀ. ಧರ್ಮವನ್ನು ಮರ್ತಿದಂತೆ ಆ ವ್ರತ ರೂಪದ ಪರಿಣಾಮದೊಳಗ ಆ ಆನಂದಿತ ಸುಖದ ಭೋಗ ಭೋಗಿಸ್ತಾ ಇದ್ದ. ಉದಾಹರಣೆ ಏನು ಕೊಟ್ಟಾರಲ್ಲ, ಕಿಸಾನ್ ಜಗತ್ ನಾವು ಬೀಜ ಹರಿ ಬಿತ್ತ ಬೀಜಕ್ಕೆ ಇಷ್ಟ ಉಪಯೋಗ, ಬೀಜಕ್ಕೆ ಇಟ್ಟನ ಉಪಯೋಗ ಮಾಡ್ತಾನೆ. ಉದಾಹರಣೆ ಕೊಟ್ಟಿದ್ದಾರೆ. ಅದೇ ಪ್ರಕಾರ ವ್ಯಾಪಾರಿಗಳು ಏನು ಮಾಡ್ತಾರೆ? ದಾನಕ್ಕೆ ಮೊದಲು ತೆಗೆದು ಆಮೇಲೆ ಭೋಗ ಉಪಯೋಗ ಮಾಡ್ತಾರೆ. ಲಾಭದೊಳಗೆ ಮೊದಲು ದಾನದ ಅಂಶ ಬೇರೆ ಮಾಡ್ತಾರೆ, ಪ್ರತ್ಯೇಕ ಮಾಡ್ತಾರೆ. ಎಷ್ಟೋ ಶ್ವೇತಾಂಬರದಲ್ಲಿ ಅಂತೂ ಇದೆಲ್ಲ ಮೊದಲಿಂದ ಯಾವುದಾಗ್ತಿದೆ ವ್ಯಾಪಾರ, ಅದು ಎಷ್ಟದ್ದೇ ಆಗಲಿ, 10 ರೂಪಾಯಿದಾಗಲಿ 10,000 ಇದ್ದರ್ರಿ ಮೊದಲ. ಈಗೇನು ನಮಗೆ ಗೊತ್ತಿಲ್ಲ. ಮೊದಲಿನ ಗಿರಾಯಿಕೆ ಏನು ಬರ್ತಿದೆ ಅದನ್ನು ದಾನ. ಇದು ಪರಂಪರ ಇದೇನಲ್ಲಿ ಏನ ಧರ್ಮವನ್ನು ಮರೆಯದೆ ಸುಖ ಭೋಗಿಸೋದಿದೆ ಅಂಥೇಳಿ ಮನೆ ಮಾಡುವ ಮಹಿಳೆ ಮೊದಲು ಒಂದು ಹಿಡಿ ಅಕ್ಕಿಯನ್ನು ಧರ್ಮಕ್ಕೆ ಅಂಥೇಳಿ ಇಟ್ಟನ, ಆಮೇಲೆ ಮನೆಯವರಿಗೆ ಅನ್ನ ಮಾಡಲಿಕ್ಕೆ ಅಕ್ಕಿ ತೆಗಿತಾರೆ. ಇವು ಪರಂಪರೆ ಇದ್ದು ರೀ. ಈಗೇನಾಗಿದೆ? ಧರ್ಮ ಇಲ್ಲ, ಯಾವ ಧರ್ಮದ್ದೇ ಪರಿಚಯ ಇಲ್ಲ ಅಂದಮೇಲೆ, ಈ ದೇವಶಾಸ್ತ್ರ ಗುರುಗಳದ್ದೇ ಮಹಿಮೆ ಇಲ್ಲ ಅಂದಮೇಲೆ ಏನು ಮಾಡಬಹುದಾಗಿದೆ ಹೇಳ್ರಿ? ಹಾ, ಇವೆಲ್ಲ ಸತ್ಯ ವ್ಯವಹಾರ ರೀ. ನಿಜವಾಗಿ ಅವರು ಯಾವ ರೀತಿ ಮಂದಿರಕ್ಕೆ ದಾನ ಕೊಡ್ತಿದ್ರು, ಯಾವ ಪ್ರಕಾರ ಅವರು ಮಾಡ್ತಿದ್ರು, ಮನೆ ಮಾಡುವ ಮಹಿಳೆ ರೀ. ನಮ್ಮ ಕೈಯೊಳಗೆ ಏನಿಲ್ಲ ಅಂತ ಅಂತಾನೆ ಇರಲಿಲ್ಲ, ಎಲ್ಲ ನಮ್ಮ ಕೈಯೊಳಗೆ ಇದೆಲ್ಲ ಅಂತಿದ್ದಾರೆ. ಮಧ್ಯದೊಂದು ಪರಿಸ್ಥಿತಿ ಹಾಗೆ ಬಂತು. ಆಮೇಲೆ ಅದೇ ಬೆಳೆದ ಎಲ್ಲ ತನ್ನ ಕೈಯೊಳಗೆ ತಗೊಳ್ಳುವಂಥ ಧೃಷ್ಟತೆ ಬಂತು ಸ್ತ್ರೀಯಲ್ಲಿ. ಅದರಿಂದ ಏನೇನು ಆಯಿತು ಅದನ್ನು ಯಾರಿಗೆ ಹೇಳುವ ಅವಶ್ಯಕತೆ ಇಲ್ಲ. ಪ್ರತಿಯೊಂದು ಮನೆಯಲ್ಲಿ ಪರಿಚಿತ ಇದೆ.
ಯಾವ ಸ್ಥಾನ, ಯಾವ ವಸ್ತುವಿಂದ ಯಾವ ಸ್ಥಾನ ಇದೆ ಅದೇ ಸ್ಥಾನದೊಳಗಿದ್ರನ ಸುಂದರ ಹೇಳ್ದ ಅಂತ ಮೊನ್ನೆ ಹೇಳಿತ್ತಲ್ಲ. ಕಿರೀಟಿ ಇದೆಯಲ್ಲ ಅದು ಮೊಳಕಾಲಿಗೆ ಕಟ್ಟೋದು ಇರುವುದಿಲ್ಲ. ಯಾರಿಗೆ ಪೂರ್ವೋಕ್ತವಾದ ಮಿಥ್ಯಾಭಾವಗಳು ಬಿಟ್ಟು ಹೋಗಿವೆ ಅವರದು ಸಮಸ್ತ ವ್ಯವಹಾರವೂ ಬಿಟ್ಟು ಹೋಗಿದೆ. ಅದರ ನಿಜವಾದ ವ್ಯವಹಾರ ಅವರಲ್ಲೇನೆ ಇರ್ತಿದೆ. ನಿಜವಾಗಿ ವ್ಯವಹಾರ ಅವರಲ್ಲೇನೆ, ನಿರ್ದೋಷ ವ್ಯವಹಾರ ಅವರಲ್ಲೇನೆ ಇರ್ತಿದೆ. ವ್ಯವಹಾರ ಅನ್ನಿಸಿಕೊಳ್ಳಿಕ್ಕೆ ಯೋಗ್ಯ ಯಾವುದಿದೆ ಅದು ಅವರಲ್ಲೇನೆ ಇರ್ತಿದೆ. ಸಮಸ್ತ ವ್ಯವಹಾರವು ಬಿಟ್ಟು ಹೋಗಿದೆ. ಅವರಿಗೆ ಸೋದರಿಗೆ ಮಾತೆಯ ಕುರಿತು ಯಾವ ಭಾವ ಇರ್ತಿದೆ, ಸಾಧರ್ಮಿಗಳ ಕುರಿತು ಯಾವ ಭಾವ ಇರ್ತಿದೆ, ಮಕ್ಕಳ ಕುರಿತು ಯಾವ ಭಾವ ಇರ್ತಿದೆ, ಧನ ವೈಭವದ ಕುರಿತು ಯಾವ ಭಾವ ಇರ್ತಿದೆ. ವಿಚಾರ ಒಂದ್ಸಲ ಮಾಡಿ ನೋಡೋದ. ಮಹಾಪುರುಷರ ಜೀವನ ಕಥೆಯನ್ನು ಬೇಕಾದ್ರೆ ಬುದ್ಧಿಯೊಳಗೆ ತಂದುಕೊಂಡು, ಸ್ಮರಣೆಯೊಳಗೆ ತಂದುಕೊಂಡು ವಿಚಾರ. ಕಾರಣವೇನೆಂದರೆ ಮಿಥ್ಯಾತ್ವದ ಭಾವ ಮತ್ತು ವ್ಯವಹಾರದ ಭಾವವು ಏಕ ವಸ್ತುವಿದೆ. ಇದೇ ಇದೆ. ಏನ ಭಾಲೆ ತೀಕ್ಷ್ಣ ಖಡ್ಗದಿಂದ ಇರಿದ ಹಾಗೆ ಇದೆ. ಏನು ಹೇಳಿದ್ರು? ಮಿಥ್ಯಾತ್ವ ಮತ್ತು ವ್ಯವಹಾರ ಏನಿದೆ ಏಕ ವಸ್ತು. ವ್ಯವಹಾರ ವ್ಯವಹಾರದ ಭಾವ. ಮಿಥ್ಯಾತ್ವ ಭಾವ, ಮಿಥ್ಯಾತ್ವದ ಭಾವ ಮತ್ತು ವ್ಯವಹಾರದ ಭಾವವು ಏಕ ವಸ್ತು ಇದೆ. ಹೇಗಿದೆ ವ್ಯವಹಾರವು? ಅದು ಒಂದು ಶಬ್ದ ನೋಡೋಣ, ಆಮೇಲೆ ಚರ್ಚೆ ಮಾಡಿದ್ರೆ. ಹೇಗಿದೆ ವ್ಯವಹಾರವು? ಅನ್ಯಾಶ್ರಯ. ಬಹಳ ವಿಚಾರ ಮಾಡಿದಷ್ಟು ಇದರ ವಿಸ್ತಾರ ಎಷ್ಟ ಅಂತಂದ್ರೆ, ಅರೆ ಯಾವ ಪ್ರಕಾರ ಇಲ್ಲೇ ಇದೇ ಕಲಶದೊಳಗೆ ಹೇಳಿ ಬಂದಿದ್ದಾರೆ ಮಿಥ್ಯಾತ್ವ ಅಸಂಖ್ಯಾತ ಲೋಕ ಪ್ರಮಾಣ ಅಂಥೇಳಿ ಅಲ್ಲೇ ಹೋಗ್ಬೇಕಾಗ್ತಿದೆ. ಇದರ ವಿಸ್ತಾರ ಎಷ್ಟಿದೆ ಅಂಥೇಳಿ ಹೇಳಿದ್ರೆ ಅದೇ ಶಬ್ದಕ್ಕೆ ಹೋಗ್ಬೇಕಾಗ್ತದೆ. ಅನ್ಯಾಶ್ರಯ. ವಿಪರೀತತೆಯು ಅದುವೇ ಯಾವುದಕ್ಕೆ ಅವಲಂಬನವಿದೆಯೋ ಅಂಥದು ವ್ಯವಹಾರವಿದೆ. ಧರ್ಮಾತ್ಮನಲ್ಲಿ ಹೇಗಿರ್ತಿದೆ ಹಾಗಾದರೆ ಆ ವ್ಯವಹಾರ? ವಿಪರೀತತೆ ಅದುವೇ ಯಾವುದಕ್ಕೆ ಅವಲಂಬನವಿದೆಯೋ ಅಂಥದ್ದು ವ್ಯವಹಾರವಿದೆ ಅಂಥೇಳಿ ಹೇಳಿದರೆ, ಧರ್ಮಾತ್ಮನಲ್ಲಿ ನಿಜವಾದ ವ್ಯವಹಾರ ಇರ್ತಿದೆ ಅಂಥೇಳಿ ಹೇಳ್ತಲ್ಲ. ವ್ಯವಹಾರ ಅನ್ನಿಸ್ಕೊಳ್ಳಿಕ್ಕೆ ಯೋಗ್ಯ ಯಾವುದಿದೆ ಅದು ಧರ್ಮಾತ್ಮನಲ್ಲೇ ಇರ್ತಿದೆ ಅಂಥೇಳಿ ಹೇಳ್ತಲ್ಲ. ಹಾಗಾದ್ರೆ ವಿಪರೀತತೆ ಇರ್ತಿದೆ ಧರ್ಮಾತ್ಮನಲ್ಲಿ. ವಿಪರೀತತೆ ಇರ್ತಿದೆ ಅಂದರೆ ಸತ್ಯ ವ್ಯವಹಾರ ಶಬ್ದ ಅದರ ವಿರುದ್ಧ ಅಷ್ಟೇ ಇದೆ. ಅದು ವ್ಯಾಪಕ. ಎಷ್ಟು ವ್ಯಾಪಕ ಇದೆ ವ್ಯವಹಾರ ಶಬ್ದ. ವ್ಯವಹಾರ ಶಬ್ದದಿಂದ ವಾಚ್ಯ ರೂಪದ ಯಾವ್ಯಾವ ಕ್ರಿಯೆ ಮತ್ತು ಭಾವಗಳದವಲ್ಲ. ಕ್ರಿಯೆ ಅಂದ್ರೆ ಮನೋವಚನ ಕಾಯದ ಮಾತಲ್ಲ. ಕ್ರಿಯೆ ಅಂದ್ರೆ ಜೀವದ ಕ್ರಿಯೆ. ಜೀವದ ಕ್ರಿಯೆ ಅರ್ಥಾತ್ ಜೀವದ ಭಾವ. ಜೀವದ ಭಾವ ಅರ್ಥ, ಜೀವದ ಭಾವ ಎರಡು ಪ್ರಕಾರದ್ದು ಇದಾವೆ. ಜೀವದ ಭಾವ ಎರಡು ಪ್ರಕಾರದ್ದು ಅದು. ಯಾವ? ಒಂದು ಶ್ರದ್ಧೆಗೆ ಸಂಬಂಧಿಸಿದ್ದು, ಒಂದು ಚಾರಿತ್ರಕ್ಕೆ ಸಂಬಂಧಿಸಿದ್ದು. ಶ್ರದ್ಧೆಗೆ ಸಂಬಂಧಿಸಿದ ಯಾವ ಭಾವ ಇದೆಯೋ ಆ ವಿಪರೀತ ಭಾವ ಹೊರಟೋಯ್ತು ಅಂತಂದ್ರೆ ಚಾರಿತ್ರಕ್ಕೆ ಸಂಬಂಧಿಸಿದ ಭಾವದೊಳಗಿನ ವಿಪರೀತತೆ ಎಲ್ಲ ಪ್ರಕಾರದಿಂದ ಬಿಟ್ಟು ಹೋಗ್ತಿದೆ. ಭಾವ ಇರ್ತವೆ, ಆದ್ರೆ ಭಾವದೊಳಗೆ ವಿಪರೀತತೆ ಹೊರಟು. ಯಾವುದರ ಜೊತೆ ಹೊರಟು ಹೋಗ್ತಿದೆ? ಮಿಥ್ಯಾಭಾವದ ಜೊತೆಗೆ ಶ್ರದ್ಧೆಗೆ ಸಂಬಂಧಿಸಿದ, ಅಭಿಪ್ರಾಯಕ್ಕೆ ಸಂಬಂಧಿಸಿದ, ನಿರ್ವಿಕಲ್ಪ ಅನಾದಿ ಕಾಲದಿಂದ ನಡ್ಕೊಂಡು ಬರ್ತಾ ಇರುವಂಥ ಯಾವ ವಿಪರೀತ ಭಾವ ಇದೆಯೋ
ಆ ವಿಪರೀತ ಭಾವ ಹೊರಟೋದ ನಂತರ ಈ ಚಾರಿತ್ರಕ್ಕೆ ಸಂಬಂಧಿಸಿದ ಭಾವದೊಳಗಿನ ವಿಪರೀತತೆ ಹೊರಟೋಗಿದೆ. ಇನ್ನೊಂದ್ಸಲ ಶಬ್ದ ಶ್ರದ್ಧೆಗೆ ಸಂಬಂಧಿಸಿದ ಹಾಗೆ ಯಾವುದು ನಿರ್ವಿಕಲ್ಪ ರೂಪದಿಂದ ಅನಾದಿ ಕಾಲದಿಂದ ನಡ್ಕೊಂಡು ಬರ್ತಾ ಇತ್ತು, ಆ ವಿಪರೀತ ಭಾವ ಹೊರಟೋದ ಮೇಲೆ ಚಾರಿತ್ರಕ್ಕೆ ಸಂಬಂಧಿಸಿದ ಭಾವದೊಳಗಿನ ವಿಪರೀತತೆ ಹೊರಟು. ಶ್ರದ್ಧೆಗೆ ಸಂಬಂಧಿಸಿದ ಅನಾದಿ ಕಾಲದಿಂದ ಯಾವುದು ನಿರ್ವಿಕಲ್ಪ ರೂಪದಿಂದ ನಡ್ಕೊಂಡು ಬರ್ತಾ ಇತ್ತು, ಗೊತ್ತೇ ಇರಲಿಲ್ಲ ಇದರದ್ದು ಗೊತ್ತಾಗ್ತಿದೆ ರೀ, ಅದರದ್ದು ಗೊತ್ತೇ ಇಲ್ಲ, ಒಳಗೆ ಏನಿದೆ ಅಭಿಪ್ರಾಯದೊಳಗ ಗೊತ್ತೇ ಇಲ್ಲ. ನಿರ್ಗ್ರಂಥ ಆಗಿ ಬೆಟ್ಟದ ಶಿಲೆಯ ಮೇಲೆ ನಿಂತಿದ್ದಾನೆ, ಅಭಿಪ್ರಾಯದೊಳಗೆ ಏನಿದೆ ಅನ್ನೋದೆಲ್ಲಿ ಗೊತ್ತಿದೆ? ಯಾರಿಗೆ ಗೊತ್ತಿಲ್ಲ? ಇತರರಿಗಂತೂ ಗೊತ್ತೇ ಇಲ್ಲ, ಆದ್ರೆ ಅವನಿಗೆ ಗೊತ್ತಿಲ್ರಿ. ನಿರ್ವಿಕಲ್ಪ ಐತ್ರಿ, ಬುದ್ಧಿಯ ಹಿಡಿತದೊಳಗ ಬರಲೇ ಇಲ್ಲ ಅದ. ಆ ಮಿಥ್ಯಾಭಾವ, ಶ್ರದ್ಧೆಗೆ ಸಂಬಂಧಿಸಿದ ಮಿಥ್ಯಾ ಭಾವ ಹೊರಟೋಯ್ತರೆ. ನಂತರ ಇನ್ನೊಂದು ಇದೆ ಭಾವಗಳ ವಿಭಾಗ. ಆ ಭಾವದೊಳಗಿನ ವಿಪರೀತತೆ ಹೊರಟೋಯ್ತರೆ. ಅದರ ಜೊತೆಗೇನ ಮಿಥ್ಯಾ ಭಾವ ಹೊರಟೋಯ್ತು. ಶ್ರದ್ಧೆಗೆ ಸಂಬಂಧಿಸಿದ ನಿರ್ವಿಕಲ್ಪ ರೂಪದಿಂದ ಕಳೆದ ಅನಂತ ಕಾಲದಿಂದ ಯಾವುದು ನಡ್ಕೊಂಡು ಬರ್ತಾ ಇತ್ತೋ ಆ ಭಾವವೇ ಹೊರಟೋಯ್ತರೆ. ಜೊತೆಯಾಗಿ ಚಾರಿತ್ರಕ್ಕೆ ಸಂಬಂಧಿಸಿದ ಯಾವ ಭಾವಗಳಿದಾವೆ ಅದರೊಳಗಿನ ವಿಪರೀತತೆ ಕೆಲವೆಲ್ಲ ಹೊರಟೋಯ್ತರೆ. ಮೊದಲು ಕಂಚಿನ ಪಾತ್ರೆ ಅದ ಇರ್ತಿದ್ದು ಕಿಲುಬೆ ಗಟ್ಟತಿದ್ದು ನಾವು ನೋಡಿದ್ದೇವಲ್ಲ. ಪಂಚಧಾತುವಿನ ಬಿಂಬರೆ ಏನು ಮಾಡೋದ? ದುಃಖದ ಮಾತು ಇದೆ ಅಲ್ಲ, ತ್ರಿಕಾಲ ಚೂವಿಸಿ ಧಾತುವಿನ ಬಿಂಬ ಸಮ್ಮೇದಗಿರಿಯೊಳಗ ಇದ್ದು ಏನಿಲ್ಲ ಇರಬಹುದು. ಈಗ ಕೂಡ ಈಗ ಈಗ ಹೇಗಿದಾವೋ ಗೊತ್ತಿಲ್ಲ. ಆದ್ರೆ ಆವಾಗೇನು ಹೋಗಿದ್ದೆವು ನಾವು 2010 ಆಗ ನಿಜವಾಗಿ ಕಣ್ಣಿಂದ ನೀರು ಬರುವ ಹಾಗೆ ಇತ್ತು, ಕೆಲುಬಗಟ್ಟೆ. ಹಾಗಾದ್ರೆ ಚೆನ್ನಾಗಿ ಉಜ್ಜಿದ ನಂತರ ಪಾತ್ರೆ ತಗೊಳ್ಳೋನು, ಈಗ ಬಿಂಬ ಇಲ್ಲ. ಅದು ಉದಾಹರಣೆಗೆ ಹೇಳ್ತು. ಪಾತ್ರೆ ಎಷ್ಟೋ ಕಾಲದಿಂದ ಬಿದ್ದಿತ್ತರೆ, ಅರೆ ಇದು ಉಪಯೋಗಿ ಇದೆ ಅಂಥೇಳಿ ಯಾರೋ ಹೇಳಿದಾರೆ ಜ್ಞಾನಿಗಳ. ಹಾಗಾದ್ರೆ ಅದನ್ನು ಅದು ಕಿಲುಬು ತೆಗೆಯುವ ಸಲುವಾಗಿ ಏನು ಹುಣಸೆ ಹಣ್ಣ ಏನು ಎಲ್ಲ ತಿಕ್ಕಿದೇವ್ರಿ. ತಿಕ್ಕಿದ ನಂತರ ಅದೆಲ್ಲ ಕಿಲುಬು ಬಿಟ್ಟಿದೆ ಭಾಳಚಂದ್ರವಾಗಿ. ಆ ಪಾತ್ರದ್ದೆಲ್ಲ ಕಿಲುಬು ಬಿಟ್ಟಿದೆ, ಆದರೆ ಇನ್ನೂ ನೀರಿನಿಂದ ತೊಳೆದಿಲ್ಲ. ಅಷ್ಟಿದೆ ರೀ. ಮಿಥ್ಯಾತ್ವ ಭಾವ ಹೊರಟು ಹೋದ ನಂತರ ಈ ಚಾರಿತ್ರದೊಳಗಿರುವಂಥ ಯಾವ ಭಾವದೊಳಗಿನ ವಿಪರೀತತೆ ಇದೆಲ್ಲ ಅದೆಲ್ಲ ಬಿಟ್ಟಿದೆ ರೀ. ಬಸ್ ತೊಳೆಯೋದು ಮಾತು ಎಂದೇ ಕೇಳಿದ್ರಿ. ಮಿಥ್ಯಾತ್ವ ಭಾವ ಮತ್ತು ವ್ಯವಹಾರದ ಭಾವವು ಏಕ ವಸ್ತು ಇದೆ, ಅದೇ ಇದೆ ರೀ. ಅದು ನಮಗೆ ಬಾಲೆ ಹಾಗೆ ಒಳಗೆ ಚುಚ್ಚಲಿಕ್ಕೆ ಬೇಕ್ರೆ. ಅರೆ ನಾನು ಯಾವುದರಲ್ಲಿ ಧರ್ಮದ ಕಲ್ಪನೆ ಮಾಡಿಕೊಂಡಿದ್ದೇನೆ, ಧರ್ಮದ ವ್ಯವಹಾರ ಅಂತ ಹೇಳಿ ತಿಳ್ಕೊಂಡಿದ್ದೇನೆ. ಇದೇನ್ರಿ ಅದು ಧರ್ಮದ ವ್ಯವಹಾರ? ಅರೆ ನಿಶ್ಚಯದಿಂದ ವಾಸ್ತವದಲ್ಲೇ ಆತ್ಮನ ಸ್ವರೂಪ ಹೇಗಿದೆಯೋ ಹಾಗೆ ತಿಳಿಯುವುದು ಅದೇನಿದೆ ಅದು ಸತ್ಯ ವ್ಯವಹಾರ ಇದೆ. ಅದು ಕೂಡ ತ್ಯಾಜಿತಿ ಇದೆ, ಅದು ಕೂಡ ತ್ಯಾಜಿತಿ ಇದೆ. ನಿನ್ನೆಲ್ಲಿ ಮಂದಿರದೊಳಗೆ ಹೋದ ನಂತರ ನಾನೆಲ್ಲಿ ಹೋದಿನು? ತಾವೆಲ್ಲಿ ಹೋದ್ರಿ, ಎಲ್ಲಿ ಹೋದ್ರಿ, ಏನು ನೋಡಿದ್ರಿ, ಏನು ಮಾಡಿದ್ರಿ? ತಮಗೆ ನಾನು ಹೋದಿದ್ದು ಗಿರ್ನಾರಕ್ಕೆ. ಅಭಿಚಂದ್ರ ಅವರು ಭಜನೆ ಹೇಳಿದರು, ನೇಮಿನಾಥ ಭಗವಾನ್ ಕಿ ಜಯ. ಬೆಳಕು ಬಿತ್ತರೆ ಏನು ಮಾಡಿದ್ರ ಬಿಂಬದ ಮುಖಾನ ಸ್ಪಷ್ಟ ಕಾಣ್ತಾ ಇಲ್ಲ, ಮುಗೀತು. ಹೋದದ್ದು ಗಿರ್ನಾರಕ್ಕೆ. ಅಲ್ಲಿ ಪ್ರತ್ಯಕ್ಷ ಇದ್ದರ್ರಿ. ಯಾರ?
ನೇಮಿನಾಥ ಪ್ರತ್ಯಕ್ಷ ಇದ್ರು. ಮತ್ತಿಲ್ಲಿ ಬಿಂಬ ಕಾಣಲಿಲ್ಲ ಅನ್ನೋ ವ್ಯಥೆ ಹೋಯಿತು, ವಿಕಲ್ಪ ಹೋಯಿತು. ಅಲ್ಲಿ ಪಾದದ ಹತ್ತಿರನ ಮತ್ತೇನೋ ಇಟ್ಟಿದ್ದಾರೋ ಅನ್ನೋ ವಿಕಲ್ಪ ಹೋಯಿತು. ಶಬ್ದ ಅಂತೂ ಬಂತು ಆಮೇಲೆ, ಆದ್ರೆ ಒಂದು ಕ್ಷಣ ಮಾತ್ರದೊಳಗೆ ಪ್ರತ್ಯಕ್ಷ ನೇಮಿನಾಥ ಪ್ರಭು 22ನೇ ತೀರ್ಥಂಕರ ಸಮವಸರಣದೊಳಗನೂ ಇದ್ದರು, ಸಮವಸರಣದ ತ್ಯಾಗನೂ ಮಾಡಿದರು, ಯೋಗ ನಿರೋಧನೂ ಮಾಡಿದರು. ಅಲ್ಲಿಯವರೆಗೆ ನೋಡಿದನು. ಆಮೇಲೆ ಅವರು ಕಾಣಲೇ ಇಲ್ಲಲ್ಲ. ಗಿರ್ನಾರದ ಮೇಲೆ ಹೋಗಿ ಅವರ ಚರಣ ಕಮಲಗಳನ್ನು ನೋಡಿದನು ಹೀಗರ್ಥ ಅಲ್ಲ. ಚರಣ ಕಮಲಗಳಂತೂ ಕಾಣಿಸೇ ಇಲ್ಲ. ಹೀಗೆ ಜೀವನಿಗೆ ಏನಾದರೂ ವಿಕಲ್ಪ ಬರಲಿಕ್ಕೆ ಅವಕಾಶ ಆಯಿತು ಅಂತಂದ್ರೆ ಆ ಸಂಯೋಗವನ್ನು ಬಿಟ್ಟು ಬಿಡೋದ. ಆ ಸಂಯೋಗ ಯಾರ ಕಾರಣದಿಂದಿದೆಯೋ ಅವರ ಕಡೆ ಏನು ಅವಶ್ಯಕ ಇದೆ? ನಿಜವಾಗಿ ವಾಹನ ಹತ್ತು ಎಳೆದೊಳಗೆ ವಿಚಾರ ಬಂತು, ಏನು ಅವಶ್ಯಕ ಇದೆ? ನನಗೆ ವಿತರಾಗ ಪ್ರಭು ಇವತ್ತು ಬಸ್ತಿಗೆ ಹೋಗುವ ಎಳೆದೊಳಗೆ, ಅದು ನಿನ್ನೆ ವಾಹನ ಹತ್ತು ಎಳೆದೊಳಗಿನ ಮಾತು. ಇವತ್ತು ಬಸ್ತಿಗೆ ಹೋಗುವ ಎಳೆದೊಳಗೆ ವಿಕಲ್ಪ ಬಂತು. ಪಂಚ ಪರಮೇಷ್ಠಿಗಳಲ್ಲಿ ಮತ್ತೀಗ ನೀವು ಸ್ತುತಿ ಹೇಳಿದರೆ ಘನಘಾತಿ ಕರ್ಮರ ಅಂತ, ಅಲ್ಲೂ ಅರೆ ಸ್ವರೂಪ ಭೇದ ಇಲ್ಲನಲ್ಲ. ಇದೇನಿದೆ? ಇದು ಭಾಷ್ಯದೊಳಗಿನ ಪೂರ್ಣತೆ ಅಪೂರ್ಣತೆ ಪರ್ಯಾಯಕ್ಕೆ ಸಂಬಂಧಿಸಿದ್ದು ಇದೆ. ಅವರ ಆಂತರ್ಯದೊಳಗೆ ಏನು ಇದ್ದಾರ ಅಂದ್ರೆ ತ್ರಿಕಾಲಿ ವಸ್ತು ಅಲ್ಲ, ತ್ರಿಕಾಲಿ ವಸ್ತು ಅಲ್ಲ. ಆದರೆ ತ್ರಿಕಾಲಿ ವಸ್ತುವಿನಲ್ಲಿ ರಮಿಸುವಂಥ ಯಾವ ಒಂದು ಕ್ರಿಯಾ ವಿಶೇಷ, ಭಾವ ವಿಶೇಷ ಆತ್ಮಂದ ಇದೆಯೋ ಅದರಲ್ಲಿ ಯಾವ ವ್ಯತ್ಯಾಸ ಇಲ್ಲಲ್ಲ. ಇನ್ನು ಜಪ ಮಾಡೋ ಹೇಳದೊಳಗೆ 2-3 ಬಾರಿ ಬಂತು. 9 ಎಣಿಸ್ತೇವಲ್ಲ, ತಾವು ಹೇಗೆ ಬೆರಳಿನ ಇವೇನು ಅದವು ಖಂಡಗಳ, ಅವುಗಳ ಮೂಲಕ ತಾವು ಹೇಗೆ ಎಣಿಸ್ತೀರಿ. ಉಪಯೋಗ ಅಲ್ಲಿ ಎಷ್ಟು ಇರ್ತಿದೆ, ಆ ಶಬ್ದದ ಕಡೆಗೆ ಎಷ್ಟು ಇರ್ತಿದೆ, ಆ ಶಬ್ದದ ವಾಚ್ಯ ರೂಪ ವಸ್ತುವಿನ ಕಡೆಗೆ ಎಷ್ಟು ಇರ್ತಿದೆ, ಅದೆಲ್ಲ ಮಾಡಿದ ನಂತರ ಪ್ರಯೋಜನ ಯಾವುದಿದೆ ಅದರ ಕಡೆಗೆ ಯಾವಾಗ ಬರ್ತಿದೆ? ಮುಗಿದು ಹೋಗ್ತಿದೆ ಜಪದ ಕ್ರಿಯೆ. ಹೌದು ಅಥವಾ ಇಲ್ರಿ? ಪ್ರಯೋಗ ಇವತ್ತನ್ನ ಮಾಡ್ರಿ. ಉಪಯೋಗ ಆ ಎಣಿಕೆ ಯಾವುದರ ಒಂದು ಆಧಾರದಿಂದ ಅದ. ಜಪ ಮಾಡುವ ಎಳೆದೊಳಗೆ ಮಾಲೆ ಇರ್ತಿದೆ, ಬೆರಳುಗಳ ಮೂಲಕ ಮಾಡ್ತೇವೆ. ಉಪಯೋಗ ಅಲ್ಲಿ ಎಷ್ಟು ಇರ್ತಿದೆ, ವಚನದ ಕಡೆಗೆ ಎಷ್ಟು ಇರ್ತಿದೆ, ವಚನದ ವಾಚ್ಯರೂಪ ವಸ್ತು ಅದರ ಕಡೆಗೆ ಎಷ್ಟು ಇರ್ತಿದೆ. ಇನ್ನು ಅದೆಲ್ಲದರ ಪ್ರಯೋಜನ ಯಾವುದೇ ಇದೆ ಅದರ ಕಡೆಗೆ ಯಾವಾಗ ಹೋಗ್ತಿದೆ, ಆ ವಾಚ್ಯರೂಪ ವಸ್ತುವಿನ ಕಡೆಗೆ ಯಾವಾಗ ಹೋಗಿದೆ ಅಷ್ಟು ವಿಚಾರ ಮಾಡಿದ್ರೆ ಪರ್ಯಾಪ್ತ ಇದೆ. ಮುಂದೆ ಸಾರ ಧ್ಯೇಯ ಅದನ್ನ ಹಾಗಾದ್ರೆ ಅವರು ಹೇಳಿದ್ದ ಅಂತರ್ಜಲ್ಪ ಬಹಿರ್ಜಲ್ಪ ಎಲ್ಲ ತ್ಯಾಗ ಯೋಗ್ಯ ಅಂತ ಹೇಳಿದ್ದು ಸತ್ಯ ಇದೆಯೋ ಅಥವಾ ಇಲ್ಲ? ಇದೇನಿಲ್ಲ, ಸೂಕ್ಷ್ಮ ವ್ಯವಹಾರ ಅಂತ ಹೇಳಿ ಸತ್ಯ ವ್ಯವಹಾರ ಅಂತ ಹೇಳಿ ಇಲ್ಲಿ ಹೇಳಿದ್ರಲ್ಲ. ಅದಕ್ಕಿಂತ ಮುಂದೆ ಹೋಗಿ ಭಾವಾರ್ಥ ಏನು ಹೇಳಿದರು? ಮಿಥ್ಯಾತ್ವದ ಭಾವ ಮತ್ತು ವ್ಯವಹಾರದ ಭಾವ ಎನ್ನದವು ಎರಡು ಏಕ ವಸ್ತು ಅಂತ ಹೇಳಿದರ್ರಿ. ಏಕ ವಸ್ತು ಅಂತ ಹೇಳಿದರು. ಇಷ್ಟು ಹೇಳಿದ ನಂತರ ಕೂಡ ನಮ್ಮ ಉಪಯೋಗದೊಳಗೆ ಯಾವ ಪ್ರಕಾರದ ಅಪರಾಧದ ತ್ಯಾಗ ಮಾಡುವಂತಹದ್ದು ಒಂದು ಧ್ಯೇಯ ಉತ್ಪನ್ನ ಆಗಲಿಲ್ಲ. ಅಪರಾಧ ನಡೆದಿದೆ ಬರೇ ಎಲ್ಲಿ ಅಂಚಳನ ಯಾವನೋ ಮಹಾಪುರುಷ ಹೇಳಿದ ಧರ್ಮಕ್ಷೇತ್ರೇ ಕೃತಂ ಪಾಪಂ ಅಥವಾ ಪುಣ್ಯಕ್ಷೇತ್ರೇ. ಇದು ಪುಣ್ಯಕ್ಷೇತ್ರ ಇದೆ ರೀ, ಇದು ಧರ್ಮಕ್ಷೇತ್ರನಿಲ್ಲ. ಧರ್ಮಕ್ಷೇತ್ರದೊಳಗೆ ಪಾಪ ಆಗೋದನ್ನೇ ಇಲ್ರಿ. ಪುಣ್ಯಕ್ಷೇತ್ರೇ ಕೃತಂ ಪಾಪಂ ವಜ್ರಲೇಪೋ ಭವಿಷ್ಯತಿ. ಇದು ಪುಣ್ಯಕ್ಷೇತ್ರ. ಧರ್ಮದ ಹೆಸರಿನ ಮೇಲೆ ಅಪರಾಧ ಏನಾಗ್ತಾ ಇದೆ, ದೋಷ ಏನಾಗ್ತಾ ಇದೆ, ಅರೆ ವಿಚಾರ ಮಾಡಿದ್ರೆ ಯಾರೂ ಶಬ್ದ ಬಾಯಿಂದ ಹೊರಡಿಸೋದು ಸಾಧ್ಯ ಇಲ್ಲ, ಯಾರೂ ಕಣ್ಣು ಬಿಟ್ಟು ಇನ್ನೊಂದು ಕಡೆಗೆ ನೋಡೋದು ಸಾಧ್ಯ ಇಲ್ಲ. ಬ್ರಹ್ಮಾನಂದ ಧರ್ಮಕ್ಷೇತ್ರ ಪುಣ್ಯದ
ಧರ್ಮಕ್ಷೇತ್ರ ಒಳಗ ಅರೂಪಿ ಆತ್ಮಂದರೆ ನಿಜವಾಗಿ ವಸ್ತು ಧರ್ಮ. ಪುಣ್ಯಕ್ಷೇತ್ರ ಅಂದ್ರೆ ಆ ಧರ್ಮದ ಉಪಲಬ್ಧಿ ಆಗಲಿಕ್ಕೆ ಯಾವುದು ನಿಮಿತ್ತ ಇದೆಯೋ ಅದು ಪುಣ್ಯಕ್ಷೇತ್ರ. ಅದಕ್ಕೆ ಪುಣ್ಯಕ್ಷೇತ್ರದೊಳಗೆ ಕೂಡ ಅರ್ಥಾತ್ ದೇವಶಾಸ್ತ್ರ ಗುರುವಿನ ಸಾನ್ನಿಧ್ಯ, ಸಾಧರ್ಮಿಗಳ ಸಾನ್ನಿಧ್ಯ, ತೀರ್ಥ ಇಂಥಲ್ಲೇ ಕೂಡ ನಮ್ಮ ಅಂತರಂಗದೊಳಗ ಯಾವ ಪ್ರತ್ಯಕ್ಷ ಸಂಸಾರಿ ಅವಸ್ಥೆಗೆ ಕೂಡ ಲಜ್ಜೆ ಬರುವಂಥವಿದಾವೆ ಅಂಥದ ಕಾರ್ಯ ನಡೀತಿತ್ತು ಅಂತಂದ್ರೆ ಅದರಿಂದ ವಜ್ರಲೇಪ ಆಗೋದು ಅಥವಾ ಇಲ್ಲ. ಯಾವ ಮಹಾಪುರುಷ ಹೇಳಿದ ಎಷ್ಟು ಸತ್ಯ ಇದೆ ರೀ ಅದರೊಳಗೆ. ನೀನು ಹೆಂಗೆ ವಿಚಾರ ಬಂತ್ರಿ, ಇದು ಸಮೋಸರದಾಗ ಇದು ಸಮೋಸರನ್ ಇದ್ದಂಗನ ಐತಿ. ಸಮೋಸರನ್ ಅನ್ನೋದು ಈಗ ಬರ್ತಾ ಈಗ ಒಳಗೆ ಹೆಜ್ಜೆ ಇಡ್ತಾನ ವಿಚಾರ ಮಾಡಿ ಮುಂದೆ ಹೋಗಾಂತ ಏನ್ರ ಆಯ್ಕ್ರಿ ಇಲ್ಲಿರ ನಾವು ಆ ಭಾವ ಇಟ್ಬೋದು. ನೋಡ್ರಿ, ಯಾರಿಗೆ ಯಾವ್ಯಾವ ರೀತಿಯಿಂದ ಪಾವಿತ್ರ್ಯವನ್ನು ತಂದುಕೊಳ್ಳುವ ಅಥವಾ ಪಾಪವನ್ನು, ವಿಭಾವವನ್ನು, ಕಲುಷತೆಯನ್ನು ಬಿಡುವ ಒಂದು ವಿಚಾರ ಬಂದಿದೆಯೋ ಅವರು ತಮ್ಮ ರೀತಿಯಿಂದ ಬಿಡುವ ಪ್ರಯತ್ನ ಮಾಡೋದು. ಯಾವುದೋ ಒಂದು ರೀತಿ ಎಲ್ರಿಗೂ ಅನ್ವಯಿಸೋದಿಲ್ಲ. ತಿಳಿತಂದ್ರೆ ತಮಗೆ ಯಾವ ರೀತಿ, ಅರೆ ಮಂದಿರದೊಳಗೆ ಹೋಗುವೊಳದೊಳಗೆ, ಸ್ವಾಧ್ಯಾಯಕ್ಕೆ ಬರುವ, ಸಾಧರ್ಮಿಗಳ ಜೊತೆ ವ್ಯವಹಾರ ಮಾಡುವ, ಹೀಗೆ ತಮಗೆ ಯಾವ್ಯಾವ ರೀತಿಯಿಂದ ಸಾಧ್ಯ ಇದೆಯೋ ಸಾಧ್ಯ ಆದಷ್ಟು ಎಲ್ಲ ಪ್ರಕಾರದಿಂದ ಕಳಿಸುವ ಪ್ರಯತ್ನ ಮಾಡೋದ್ರೆ ಅಂಟಿಸಿಕೊಳ್ಳುವ ಪ್ರಯತ್ನ ಮಾಡೋದಿಲ್ಲ. ಅಂಟಿದ ನಂತರ ಅವೇನಾಗ್ತಂದ್ರೆ ಆ ಮಜಧಾರದೊಳಗ ಮುಳುಗಿ ಹೋಗ್ತಾನೆ, ಮಧ್ಯದೊಳಗೆ ಭವಸಾಗರದೊಳಗ ಮುಳುಗಿ ಹೋಗ್ತಾನೆ. ಭಾರ ಆಯ್ತು ಅಂತಂದ್ರೆ ಮುಳುಗವೇನಿಲ್ರಿ, ಭಾರ ಆದ್ಮೇಲೆ ಮುಳುಗವನ ಕಠಿಣ ಇದೆ. ಇವೆಲ್ಲ ಮುಳುಗೋದನ್ನ ತಪ್ಪಿಸುವಂತಹ ಸ್ಥಳ ಅದಾವ್ರಿ. ಹೌದು ಅಥವಾ ಇಲ್ಲ ವಿಚಾರ ಒಂದ್ಸಲ ಮಾಡೋದ. ಮತ್ತು ಬಹಳ ಸಾವಧಾನ ಆಗ್ಲಿಕ್ಕೆ ಬೇಕು, ಬಹಳ ಸಾವಧಾನ. ವಜ್ರ ಲೇಪನ ಐತ್ರಿ. ಉಳಿದಲ್ಲಿ ಸಂಸಾರದ ಹೆಸರಿನ ಮೇಲೆ ಏನು ಸಂಸಾರ ಆಗ್ತಿದೆ ಅದಿಲ್ಲಿ ಬಂದು ಕೊಡ್ಲಿಕ್ಕೆ ಕಳಚಿ ಹೋಗ್ತಿದೆ. ಅದು ಬಹಳ ಪ್ರಾಮಾಣಿಕ್ರಿ. ಈಗ ಹೇಳ್ತಲ್ಲ ಅಸತ್ಯ ವ್ಯವಹಾರ ಏನಿದೆ ಅದು ಅಸತ್ಯದ ಜೊತೆಗೇನೆ ಹೋಯ್ತಾರೆ ಪಾಪ ತಲೆ ಮರೆಸ್ಕೊಂಡ. ಉಳಿಲಿಲ್ಲ, ಅದಕ್ಕೆ ಧೈರ್ಯವೇ ಇಲ್ಲ. ಆದರೆ ಇದು ಸತ್ಯ ವ್ಯವಹಾರ ಇದೆಯಲ್ಲ, ಇದು ಧೈರ್ಯದಿಂದ ಉಳಿತು ಹೀಗೆ ಮಾತಿಲ್ಲ. ಆದರೆ ಇದು ಸತ್ಯವನ್ನು ಸಿದ್ಧ ಮಾಡುವ ಸಲುವಾಗಿ ಉಳಿತಾರೆ. ಇಷ್ಟ ಕಾಲದಿಂದ ಇದ್ದೇನೆ ಇವನ ಜೊತೆಗೆ ಅಂದ ಮೇಲೆ ಇವ ಧರ್ಮ ಮಾಡುವ ವೇಳೆದೊಳಗ ಇವನ ಧರ್ಮಕ್ಕೆ ನಾನು ಪೋಷಣೆ ಕೊಡಬೇಕು, ಇವನೇ ಧರ್ಮಕ್ಕೆ ಪೋಷಣೆ ಕೊಟ್ಟು ನಾನು ಸಾರ್ಥಕ ಆಗಬೇಕು ಅಂಥೇಳಿ ಆ ಸತ್ಯ ವ್ಯವಹಾರ ಉಳಿತಿದೆ. ಭಾಳ